ಹರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಾಂ ತತೋ ಜಯಮುದೀರಯೇತ್. ಹರಿ ಓಂ. ನನ್ನ ಆಧ್ಯಾತ್ಮ ಬಂಧುಗಳೇ, ನೆನೆಯವರಿಗೆ ನಾವು 11ನೇ ದಿನದವರೆಗೆ ನಡೆಸುವಂತಹ ಕರ್ಮದ ಬಗ್ಗೆ ಹೇಳಿ 11ನೇ ದಿನದ ಕರ್ಮದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿ ನಿಲ್ಲಿಸಿದ್ವಿ. ಈಗ 11ನೇ ದಿನದಿಂದ ನಾವು ಮುಂದೆ ಹೋಗಬೇಕೀಗ. 11ನೇ ದಿನವನ್ನು ಕರ್ಮ ಪ್ರಾರಂಭ ಮಾಡುವಾಗ ಈ ಪಿತೃಕರ್ಮಗಳಲ್ಲಿ ಅಂತ ಹೇಳುವಾಗ ಹಲವಾರು ದಾನ ಪ್ರಕ್ರಿಯೆಗಳು ಬರ್ತದೆ ಅಲ್ವ. ಮೊದಲಿಗೆ ದಾನ ಯಾಕೆ ಮಾಡಬೇಕು ಅಥವಾ ದಾನ ಪ್ರಕ್ರಿಯೆ ಅಂತಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ದಾನ ಕೊಡೋದ್ರಿಂದಾಗಿ ಪಾಪಗಳು ಶಮನ ಆಗೋದು ಹೌದಾ ಅಲ್ವಾ? ನಿಮಗೆ ಗೊತ್ತಾಗಬೇಕಲ್ಲ. ಮೊದಲು ಈಗ ಭಟ್ರು ಹೇಳ್ತಾರೆ, ಪುರೋಹಿತರು ಹೇಳ್ತಾರೆ, ಅವ್ರು ಹೇಳ್ತಾರೆ ಇಂತಿಂಥ ದಾನ ಮಾಡೋದ್ರಿಂದ ಇಂತಿಂಥ ಪುಣ್ಯ ಬರ್ತದೆ. ಕೇವಲ ಪಿತೃಕರ್ಮ ಅಂತಾನೆ ಅಲ್ಲ, ಅಧಿಕ ಮಾಸ ಅಂತ ಹೇಳುವಾಗ ಇಂಥದ್ದು. ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, ಆಚಾರಕಾಂಡ ಮಾಡುವಾಗ ಬಹಳಷ್ಟು ದಾನ ಪ್ರಕ್ರಿಯೆಗಳನ್ನೆಲ್ಲ ಹೇಳ್ತದೆ. ನೆನ್ಪುಂಟ? ಬೇಸಿಗೆಯಲ್ಲಿ ನೀರು ದಾನ ಮಾಡಬೇಕು ಅಂತ 3ನೇ ದಿನ ಹೇಳಿದ್ದು. ಹಾಗೆ ಯಾಕೆ ದಾನ ಮಾಡಬೇಕು? ಹಾಗಾದ್ರೆ ದಾನ ಪ್ರಕ್ರಿಯೆಗೆ ಯಾಕೆ ಅಷ್ಟು ಮಹತ್ವ ಕೊಟ್ಟರು ಅಂತ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿದ್ದು, ಈ ದಾನ ಅನ್ನುವಂತಹದ್ದು ಯಾರು ಮಾಡೋದ್ರಿಂದ ಯಾರಿಗೆ ಪುಣ್ಯ ಫಲ ಅಂತ. ದಾನ ಮಾಡೋದ್ರಿಂದ ವ್ಯಕ್ತಿಗತವಾದಂತಹ ಪುಣ್ಯ ಫಲಗಳನ್ನು ಸಿಗುವುದು ಒಂದು ವಿಚಾರ, ಆದರೆ ಕುಟುಂಬಕ್ಕೂ ಕೂಡ ಈ ದಾನದ ಫಲ ಉಂಟು ಅಂತ ವಾಕ್ಯ ಹೇಳ್ತದೆ. ಈಗ ತಿಲವನ್ನ ದಾನ ಕೊಡುವುದರಿಂದಾಗಿ ಪಾಪಗಳು ಶಮನವಾಗ್ತದೆ ಅನ್ನುವಂಥದ್ದು. ತಿಲವೇ ಯಾಕೆ ಕೊಡಬೇಕು? ಕಡಲೆಕಾಳು ಕೊಟ್ಟರೆ ಆಗೋದಿಲ್ವಾ? ಅಲ್ಲ, ಪ್ರಶ್ನೆ ಬರಬೇಕಲ್ಲ ನಮಗೆ. ತಿಲವೇ ಯಾಕೆ ಪಾಪಹಾರಿ ಹಾಗಾದ್ರೆ ಅಂತ ಕೇಳಿದ್ರೆ, ತಿಲಕ್ಕೊಂದು ಗುಣ ಉಂಟು. ತಿಲದಲ್ಲಿ ಒಂದು ಗುಣ ಉಂಟು. ಏನು ಗೊತ್ತುಂಟ? ಅದು ಆಹಾರವಾಗಿ ತೆಗೆದುಕೊಂಡಾಗ ತಿಲವನ್ನ ಅದು ಔಷಧಿಯಾಗಿ ಕೆಲಸ ಮಾಡೋದು, ಇದೆಲ್ಲ ಆದರೂ ಕೂಡ ಈ ತಿಲ ಅಗ್ನಿತತ್ವವನ್ನು ಹೊಂದಿದೆ. ಆ ಅಗ್ನಿತತ್ವ ಅಂತ ಹೇಳುವಾಗ ಅಗ್ನಿಯಲ್ಲಿ ಏನೇ ಹಾಕಿದ್ರೂ ಶುದ್ಧ ಆಗ್ತದೆ ಅಲ್ವಾ? ಹಾಗಾಗಿ ಆ ತಿಲ ಅಗ್ನಿತತ್ವವನ್ನು ಹೊಂದಿರುವುದರಿಂದಾಗಿ ಆ ತಿಲ, ಈಗ ಎಳ್ಳೆಣ್ಣೆ ಅಂತ ನಾವು ತರ್ತೇವೆ, ಆಯ್ತಾ? ಅಬ್ಸರ್ವ್ ಮಾಡಿ, ಎಳ್ಳೆಣ್ಣೆಯನ್ನ ಹಚ್ಚಿರುವ ವಸ್ತುಗಳು, ಈಗ ನಾವು ದೇವರಿಗೆಲ್ಲ ಎಣ್ಣೆ ಲೇಪನ ಮಾಡ್ತಾರಲ್ಲ, ಮಜ್ಜನ ಮಾಡೋದು, ತೈಲಾಭಿಷೇಕ ಅಂತ ಮಾಡುವಾಗ ಅದು ಸರಿಯಾಗಿ ತೊಳಿಲಿಲ್ಲ, ಯಾವುದ್ಯಾವುದೋ ಎಣ್ಣೆಗಳು ಅಂತೆಲ್ಲ ಆದರೆ ಅದಕ್ಕೆ ಈ ಕಸ ಧೂಳು ಬಂದು ಅಂಟುತ್ತದೆ. ತಿಲ ತೈಲಕ್ಕೆ ಆ ದೋಷ ಇಲ್ಲ. ತಿಲದ ತೈಲಕ್ಕೆ ಆ ದೋಷ ಇಲ್ಲ, ತನ್ನಲ್ಲೇ ಆ ಗುಣವನ್ನು ಹೊಂದಿದೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಮನೆಗೆ ಹೋಗಿ ಎಳ್ಳೆಣ್ಣೆಯನ್ನು ನೆಲಕ್ಕೆ ಸುರಿರಿ, ಸ್ವಲ್ಪ ಹೊತ್ತು ಬಿಟ್ಟು ಒರೆಸಿ, ಪಕ್ಕಕ್ಕೆ ಇನ್ಯಾವುದೋ ಬೇರೆ ತೈಲವನ್ನು ಹಾಕಿ ಒರೆಸಿ, ಎರಡನ್ನೂ ಸ್ಪರ್ಶ ಮಾಡಿ ಅಂಟಿನ ಅಂಶ ಎಲ್ಲುಂಟು ಅಂತ. ಹಾಗಾದ್ರೆ ತಿಲವನ್ನೇ ಹೇಳುವ ಕಾರಣ ಏನು ಗೊತ್ತುಂಟ? ತನ್ನಲ್ಲೇ ಆ ಗುಣವನ್ನು ಹೊಂದಿಕೊಂಡಿದೆ. ಅದು ಯಾವುದೇ ಕ್ಲೇಶಗಳನ್ನ ತಾನು ಅದು ಇಟ್ಟುಕೊಳ್ಳೋದಿಲ್ಲ ಅಂತ. ಧೂಳಿನ ಕಣವಾಗಿರ್ಲಿ, ಆಯ್ತಾ, ಅಥವಾ ಶುದ್ಧತೆ ಮಾಡಲಿಕ್ಕೆ ಅಗ್ನಿ ಕ್ರಿಯೆಗಳಾಗಿರ್ಲಿ, ಇವನ್ನೆಲ್ಲ ಹೇಳ್ತದೆ. ಹಾಗಾಗಿ ತಿಲವನ್ನು ದಾನ ಮಾಡುದು. ಈಗ ನಾವು ದಾನ ಮಾಡುವಂತಹ ವಿಚಾರಗಳಲ್ಲಿ ನಾವು ಕೇವಲ ಕೊಡಬೇಕಲ್ಲ ಅಂತ ಕೊಡುವುದಲ್ಲ, ತಿಲವನ್ನು ಕೊಡ್ತಿದ್ದೀವಿ, ಅದು ಪಾಪಹಾರಿ ಅಂತ ಹೇಳುವಾಗ ಅದರಲ್ಲಿರುವ ಗುಣ ನಮಗೆ ನೆನಪು ಬರಬೇಕು. ಆಗ ನೆನಪು ಬಂದಾಗ ಆ ದಾನ ಮಾಡಿದ್ರಿಂದ ಆ ಗುಣ ನನ್ನಲ್ಲಿ ಬರ್ತದೆ. ಆಗ ನಾನು ಶುದ್ಧನಾಗಿರ್ಬೇಕಪ್ಪ,
ಬೆಂಕಿ ಹತ್ರ ಯಾರು ಹೋಗುದಿಲ್ಲ ಅಲ್ವಾ, ಅಂತ ಸಿಟ್ಟು ಮಾಡ್ತಾ ಕೂರುದು ಅಂತಲ್ಲ ಅರ್ಥ. ಹಾಗೆ ಅಗ್ನಿ ತತ್ವ ನಮ್ಮಲ್ಲಿ ಜಾಸ್ತಿ ಆಗ್ತದೆ, ನಮ್ಮಲ್ಲಿ ಶುದ್ಧತ್ವ ಬರ್ತದೆ. ಈಗ ಕೆಲವೊಂದು ವ್ಯಕ್ತಿಗಳನ್ನು ನಾವು ಕಾಣ್ತೇವೆ, ಆಧ್ಯಾತ್ಮಿಕವಾಗಿ ತುಂಬ ಪ್ರಬಲವಾಗಿರುವಂತಹ ವ್ಯಕ್ತಿಗಳನ್ನು ಕಾಣ್ತೇವೆ. ಅವರು ನಮಗೆ ಬೈಯುವುದಿಲ್ಲ, ಸಿಟ್ಟು ಮಾಡುವುದಿಲ್ಲ, ಏನು ಮಾಡುವುದಿಲ್ಲ. ಆದರೆ ಅವರ ಹತ್ತಿರ ಹೋಗಿ ಜನ ಏನಾದರೂ ಅಧಿಕ ಪ್ರಸಂಗ ಮಾಡಲಿಕ್ಕೆ ಹೆದರುತ್ತಾರೆ. ಅವ್ರು ಏನು ಮಾತಾಡುವುದಿಲ್ಲ, ಬೈರಲಿಲ್ಲ, ಒಂದು ದಿನ ಒಂದೇ ಒಂದು ಶಬ್ದ ಹೇಳಲಿಲ್ಲ. ಅವರಲ್ಲಿ ಆ ಶಕ್ತಿ ಹೇಗೆ ಬಂತು? ಯಾಕೆ ಅಂತಂದ್ರೆ ಅಗ್ನಿ ತತ್ವ ಹೆಚ್ಚುಂಟು ಅವರಲ್ಲಿ. ಆಗ ಅವರೇ ಪ್ರಜ್ವಲಿಸ್ತಾರೆ. ಪ್ರಜ್ವಲಿಸುವಾಗ ನಾವು ಅವರಲ್ಲಿ ಅಧಿಕ ಪ್ರಸಂಗ ಮಾಡುವುದಿಲ್ಲ. ಆ ತತ್ವಗಳನ್ನು ನಾವು ಅರ್ಥ ಮಾಡಿಕೊಂಡು ದಾನಗಳನ್ನು ಮಾಡಬೇಕು. ಈಗ ಔರ್ಧ್ವದೇಹಿಕ ಕ್ರಿಯೆ ಪ್ರಾರಂಭದಲ್ಲೇ ತಿಲವನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ಒಂದು ಅಬ್ಸರ್ವ್ ಮಾಡಿದ್ರ, ಮೊದಲಿಂದಲೂ ಕೂಡ ಈ ಒಂದು ವ್ಯಕ್ತಿಯ ಮರಣವಾದಂತಹ ಕ್ಷಣದಿಂದ ಹಿಡಿದು ಆಯ್ತಾ ಎಲ್ಲ ಕ್ರಿಯೆಗಳಲ್ಲೂ ಕೂಡ ಶುದ್ಧತೆಯನ್ನ ನಡೆಸುವಂತಹ ವಸ್ತುಗಳನ್ನೇ ಬಳಸುವಂತಹ ಕ್ರಿಯೆ ಹೇಳಿದ್ದ. ಗೋಮೂತ್ರವನ್ನ ಹಾಕಿ ಆಮೇಲೆ ಗೋಮಯದಿಂದ ಸಾರಿಸಬೇಕು, ಶುದ್ಧ ಮಾಡುವಂತಹದ್ದು ಅಲ್ವಾ? ಇದು ಗೊತ್ತಿದೆ ನಿಮಗೆ. ಆ ಟೆಕ್ನಾಲಜಿ ತುಂಬ ಪ್ರಚಾರದಲ್ಲಿ ಉಂಟು, ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳುವುದಿಲ್ಲ. ಅದಾದ ನಂತರ ದರ್ಬೆಯನ್ನು ಹಾಕುವಂತಹದ್ದು, ನೀರನ್ನು ಪ್ರೋಕ್ಷಣೆ ಮಾಡಿ. ನೀರು ಒಂದು ಶುದ್ಧತೆ ವಸ್ತು ಅಲ್ವಾ? ಶುದ್ಧ ಮಾಡಲಿಕ್ಕೆ ನೀರು ಬೇಕಲ್ಲ ನಮಗೆ. ಹಾಗಾದ್ರೆ ನೀರಿನಿಂದಲೇ ಮಂಡಲ ಅಂತ ಹೇಳಿದ್ದಾರೆ, ಶುದ್ಧ ಮಾಡ್ತದೆ ಅಂತ. ದರ್ಬೆ ಅತಿ ಪವಿತ್ರವಾದ ವಸ್ತು, ಯಾವುದೇ ನೆಗೆಟಿವ್ ಎನರ್ಜಿ ತಗೊಳ್ಳುವುದಿಲ್ಲ. ಆ ವಸ್ತುವನ್ನು ಶುದ್ಧ ಇಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ದರ್ಬೆ ಹಾಕಿ. ಅದಾದ್ಮೇಲೆ ತಿಲವನ್ನು ವಿಕಿರಣ ಮಾಡಿ, ಅಗ್ನಿತತ್ವ ಹೊಂದಿದೆ. ತಿಲ ಇದ್ದಲ್ಲಿ, ತಿಲದ ಒಂದು ಪರಿಮಳ ಇದ್ದಲ್ಲಿ ಯಾವುದೇ ಕೀಟಗಳು ಬಂದು ಕಾಟ ಕೊಡುವುದಿಲ್ಲ. ಹಾಗಾಗಿ ತಿಲವನ್ನು ವಿಕಿರಣ ಮಾಡಿ ಎಲ್ಲ ಹೇಳದ್ದು. ಹಾಗಾಗಿ ಈ ದಾನ ಮಾಡುವುದು ಅಂತ ಹೇಳುವಾಗ ಈಗ ನಮಗೆ ಬಹಳಷ್ಟು ದಾನಗಳನ್ನು ಹೇಳ್ತಾರಲ್ವಾ? ತಿಲವನ್ನ ಹೇಳ್ತಾರೆ, ಗೋವನ್ನ ಹೇಳ್ತಾರೆ, ಭೂಮಿಯನ್ನ ಹೇಳ್ತಾರೆ, ಹತ್ತಿ ವಸ್ತ್ರವನ್ನ ಯಾಕೆ ಮಾಡ್ತಾರೆ, ಎಲ್ಲವನ್ನ ಹೇಳ್ತಾ ಹೋಗ್ತಾರೆ ಅಲ್ವಾ? ಈಗ ಒಂದು ಆಧ್ಯಾತ್ಮಿಕವಾಗಿ ನಾವು ಕಲ್ಪನೆಯನ್ನ ಮಾಡುವಾಗ ಆಯ್ತಾ, ಒಂದೊಂದು ದಾನಕ್ಕೆ ಒಂದೊಂದು ಮಹತ್ವವನ್ನ ಹೇಳ್ತಾರೆ. ಈಗ ಹತ್ತಿಯನ್ನ ದಾನ ಮಾಡಿದ್ರೆ, ಹತ್ತಿ ಅಥವಾ ವಸ್ತ್ರ ಅಂತ ನಾವು ವಿಶೇಷವಾಗಿ ಹತ್ತಿ ಅಂತ ಹೇಳುವುದು. ಆ ಹತ್ತಿಯನ್ನ ದಾನ ಮಾಡಿದ್ರೆ ಯಾಕೆ ದಾನ ಮಾಡಬೇಕು ಅಂತ ಕೇಳಿದ್ರೆ, ಭೂತ ಯೋನಿಯಲ್ಲಿ ಜನಿಸದೇ ಇರುವ ಹಾಗೆ ಆ ಹತ್ತಿ ಕಾಪಾಡ್ತದೆ ಅಂತ. ಯಾರಿಗೆ? ಈಗ ಪ್ರಶ್ನೆ ಮತ್ತೆ ಇಬ್ಬರಿಗೆ ಅಂತ. ಒಂದು ಮೃತನಾದಂತಹ ಆ ಪ್ರೇತಕ್ಕೆ, ಎರಡನೆಯದು ಮಾಡುವಂತಹ ಪುತ್ರ ಅವನಿಗೆ. ಭೂತ ಯೋನಿಯಲ್ಲಿ ಜನಿಸದೇ ಇರುವ ಹಾಗೆ ಆ ವಸ್ತ್ರ ಅಥವಾ ಹತ್ತಿ ಕಾಪಾಡ್ತದೆ ಅಂತ ಹೇಳಿದ್ದಾರೆ. ಕಾರಣಗಳು ನೀವು ರಿಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ. ಹತ್ತಿಯ ಗುಣ ಆಯ್ತಾ? ಈಗ ಈ ಹತ್ತಿಯ ಗುಣ ಏನಪ್ಪಾ ಅಂತ ಕೇಳಿದ್ರೆ, ನಮ್ಮ ದೇಹವನ್ನ ಮುಚ್ಚುವುದು, ಅಸಹ್ಯವಾಗಿ ಕಾಣದೇ ಇರುವ ಹಾಗೆ ಮಾಡಲಿಕ್ಕೆ ಹತ್ತಿ ಸಹಾಯ ಮಾಡ್ತದೆ. ಕಾಟನ್ ಅಲ್ವಾ? ಹಾಗೆ ಅತಿಯಾದಂತಹ ಚಳಿಯನ್ನ, ಅತಿಯಾದಂತಹ ಬಿಸಿಲನ್ನ ಎಲ್ಲವನ್ನ ರಕ್ಷಣೆ ಮಾಡಲಿಕ್ಕೆ ಆ ಹತ್ತಿ ನಮಗೆ ಸಹಾಯ ಮಾಡ್ತದೆ. ಹತ್ತಿಯಿಂದ ಅಲ್ಲ ನಾವು ವಸ್ತ್ರವನ್ನ ನೇಯುವುದು ಅಲ್ವಾ? ಆ ಹತ್ತಿ ಇಲ್ಲದಿದ್ರೆ, ನಾವು ಆ ಹತ್ತಿಯ ವಸ್ತ್ರವನ್ನು ಹಾಕದಿದ್ರೆ ಅಥವಾ ಮೈ ಮೇಲೆ ಧರಿಸದಿದ್ರೆ, ಈಗಾಯ್ತು ಟೆರಿಕೋಟು ಅದು ಇದು ಎಲ್ಲ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ಹಿಂದಿದ್ದಂಥದ್ದು ಅದೇ ಅಲ್ವಾ? ಇಲ್ಲಾಂದ್ರೆ ಈ ಬಿಸಿಲು, ಈ ಚಳಿ, ಈ ಮಳೆ, ಈ ಗಾಳಿ, ಈ ಎಲ್ಲದಕ್ಕೆ ಪ್ರಾಕೃತಿಕವಾಗಿ ದೇಹ ಸಿಕ್ಕು ಯಾವ ರೀತಿ ಕಾಣಬಹುದಿತ್ತು ಮನುಷ್ಯ ಅಂತ. ಮರದ ಮೇಲಿರುವ ಮಂಗ ನಮಗೂ ಯಾವುದೋ ವ್ಯತ್ಯಾಸ ಕಾಣಿಸ್ತಿರ್ಲಿಲ್ವೇನೋ. ಆದರೆ ನಮಗೆ ರಕ್ಷಣೆ ಕೊಟ್ಟಿದೆಯಲ್ಲ,
ನೋಡಿ, ನೀವೀಗ ಇದನ್ನ ತುಂಬಾ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡುವುದಿಲ್ಲ, ಮೊಂಡುವಾದ ಮಾಡ್ತಾರಲ್ಲ, ಅವ್ರಿಗೆ ಕೇಳಿ ಹಾಗಾದ್ರೆ ಹೇಗೆ ಕಾಣಿಸ್ತಿದ್ವಿ ಅಂತ. ಹಾಗೆ ತಿಳ್ಕೊಂಡು ನೀನು ದಾನ ಮಾಡು. ದಾನ ಮಾಡು, ಭೂತದ ತರ ಕಾಣಿಸೋದು ಬೇಡ ಅಂತ. ಅದಕ್ಕೆ ಭೂತಯೋನಿಯಲ್ಲಿ ಜನನವನ್ನ ತಪ್ಪಿಸ್ತದೆ, ಹಾಗಾಗಿ ಹತ್ತಿಯನ್ನ ದಾನ ಮಾಡಿ ಅಂತ ಹೇಳುದು. ಸ್ವರ್ಣಾದಿಗಳನ್ನ ದಾನ ಮಾಡುದು, ಈ ಬಂಗಾರ ದಾನ ಮಾಡುದು ಅಂತ ತಗೊಳ್ಳುವಾಗ ಬ್ರಾಹ್ಮಣರು ಸ್ವಲ್ಪ ಹೆದರಿಸಾಯ್ತಾರೆ. ಅಲ್ಲ, ಭಾರಿ ಬೆಲೆ ಇರುವ ವಸ್ತು ಹೌದದು, ಬೆಲೆ ಹೆಚ್ಚಾದಷ್ಟು ಕಷ್ಟಗಳು ಹೆಚ್ಚು ಅಂತ. ಈ ಬೆಳ್ಳಿ ಬಂಗಾರ ಇವನ್ನೆಲ್ಲ ದಾನ ಮಾಡುವುದರಿಂದಾಗಿ ಇದು ನೋಡಿ, ಹತ್ಯೆ ಮಾಡೋದ್ರಿಂದ ಭೂತಯೋನಿಯಲ್ಲಿ ಜನನ ಇಲ್ಲ ಅಂತ ಆಯ್ತಲ್ಲ. ಈ ಬೆಳ್ಳಿ ಬಂಗಾರ ದಾನ ಮಾಡಿದ್ರೆ ರಾಜಯೋನಿಯಲ್ಲಿ ಜನನ ಬರ್ತದೆ ಅಂತ. ಅಂದ್ರೆ ಮುಂದೆ ಮತ್ತೆ ಜನ್ಮ ತಗೊಳ್ಬೇಕು, ಮೋಕ್ಷಕ್ಕೆ ಹೋಗ್ಲಿಲ್ಲ ಅಂತಾರೆ. ರಾಜ ಯೋನಿಗಳಲ್ಲಿ ಜನನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಯಾರಿಗೆ? ಮತ್ತೆ ಇಬ್ಬರಿಗೂ ಅಂತ. ಪುರಾಣ ಹೇಳೋದು ಎಲ್ಲ ಕಡೆ ಫಲವನ್ನ ಅಂತ. ಆಯ್ತು. ಪಾದರಕ್ಷೆ ಅದೊಂದು ಆಧ್ಯಾತ್ಮಿಕವಾಗಿ ಕಾಲ್ಪನಿಕವಾಗಿ ಹೇಳುವುದಾದ್ರೆ, ಆ ಪಾದರಕ್ಷೆಯನ್ನು ದಾನ ಮಾಡೋದಕ್ಕೆ ಈ ಸಂಚಾರ ಮಾಡುವಾಗ ಆ ಕಲ್ಲುಗಳು ಬೀಳುವಂತಹ ಒಂದು ಪಟ್ಟಣ ಉಂಟು. ಈ 16 ಷೋಡಶಿಗಳೆಲ್ಲ ಹೋಗ್ತಾನೆ ಅಂತ ಹೇಳಿದಲ್ಲ, ಒಂದೊಂದು ಪಟ್ಟಣಕ್ಕೆ ಹೋಗು, ಅಲ್ಲಿ ಕಲ್ಲಿನ ಮಳೆ ಬೀಳ್ತಾ ಇರ್ತದೆ, ಕೆಳಗೂ ಕಲ್ಲು ಮೇಲೂ ಕಲ್ಲು, ಆಯ್ತಾ. ಆ ಬಿದ್ದು ನೋವಾಗ್ತದೆ. ಹಾಗಾಗಿ ಕೆಳಗೆ ನಡಿಲಿಕ್ಕೆ ಪಾದರಕ್ಷೆ, ಮೇಲಿಂದ ರಕ್ಷಣೆಗಾಗಿ ಛತ್ರಿಯನ್ನ ದಾನ ಕೊಡುವುದು ಅಂತ. ಇದು ಬರೀ ಪಿತೃಕರ್ಮದಲ್ಲಿ ಮಾತ್ರ ಮಾಡಬೇಕು ಅಂತಿಲ್ಲ, ಬಾಕಿ ಸಮಯದಲ್ಲೂ ಮಾಡಬಹುದು. ಯಾಕೆಂತಂದ್ರೆ ಉಳಿದಂತಹ ಆಚಾರ ಕಾಂಡದಲ್ಲಿ ದಾನ ಪ್ರಕ್ರಿಯೆಯಲ್ಲಿ ಹೇಳಿದ್ದಾರೆ ಅದನ್ನ. ಬೇಸಿಗೆಯಲ್ಲಿ ಏನೇನು ದಾನ ಮಾಡಬೇಕು ಅಂದ್ರೆ ಜಲ ದಾನ ಮಾಡಿ, ಛತ್ರಿ ದಾನ ಮಾಡಿ, ಅದು ಛತ್ರಿಯನ್ನ ಮಳೆಗಾಲ ಮತ್ತು ಬೇಸಿಗೆ ಎರಡರಲ್ಲೂ ದಾನ ಮಾಡಿ, ಆಯ್ತಾ. ಪಾದರಕ್ಷೆಗಳನ್ನ, ಯಾಕೆಂದ್ರೆ ನೆಲ ಸುಡ್ತಾ ಇರ್ತದೆ, ಪಾದರಕ್ಷೆಗಳನ್ನ ದಾನ ಮಾಡಿ. ವಾನಪ್ರಸ್ಥದಲ್ಲಿರುವಂಥವ್ರಿಗೆಲ್ಲ ಪಾದರಕ್ಷೆ ಕೊಡಬೇಕು ಅಂತ ಹೇಳ್ತದೆ. ಹಾಗೆ ಈ ರಕ್ಷಣೆಗಳನ್ನ ಮಾಡಲಿಕ್ಕೆ ಅದು ಅನುಕೂಲ ಆಗ್ತದೆ, ಹಾಗಾಗಿ ಅದನ್ನು ದಾನ ಮಾಡಿ ಅಂತ ಹೇಳಿದ್ರು. ಹಾಗೆ 11ನೇ ದಿನ ಈ ಸಪ್ತಧಾನ್ಯಗಳಾಯ್ತು, ಆಮೇಲೆ ಗೋಬು ಹಿರಣ್ಯ ಎಲ್ಲ ಆಯ್ತು. ಆಮೇಲೆ ವೈತರಣಿ ನದಿಯನ್ನ ದಾಟ್ಲಿಕ್ಕಾಗಿ ಗೋದಾನವನ್ನು ಮಾಡಿ ಆಯ್ತು. ಅದಾದ್ಮೇಲೆ ವೃಷೋತ್ಸರ್ಗ ಅಂತ ಒಂದು ದಾನ, ಅದು ಒಂದು ಪ್ರಕ್ರಿಯೆ ಉಂಟು. ವೃಷೋತ್ಸರ್ಗ ಅಂದ್ರೆ ನಮ್ಮಲ್ಲ ಎತ್ತು ಬಿಡ್ತಾರಲ್ಲ, ಗೊತ್ತುಂಟ ಅದು? ಎತ್ತನ ಬಿಡುವುದು ಅಂತ. ಆ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಗೊತ್ತಿಲ್ಲ, ಅದರ ಸರಿಯಾದ ಕ್ರಮ ಹೇಗೆ ಗೊತ್ತುಂಟಾ? ವೃಷೋತ್ಸರ್ಗವನ್ನ ಮಾಡಬೇಕಾದ್ರೆ ಯಾವ್ಯಾವ ವೃಷ, ಈಗ ಈಗಿನ ಕಾಲಮಾನಕ್ಕೆ ನೀವು ಅದಕ್ಕೂ ಹೇಳ್ತೇನೆ ನಾನು, ಅದು ಸರಿಯಾಗಿ ಹೇಳುವಾಗ ಬ್ರಾಹ್ಮಣನಾದವನು ಬಿಳಿಯ ವೃಷಭವನ್ನ ತರಬೇಕು, ಬಿಳಿ ವೃಷಭವನ್ನ ತರಬೇಕು. ಕ್ಷತ್ರಿಯನಾದವನು ಕೆಂಪು ವೃಷಭವನ್ನ ತರಬೇಕು, ಆಯ್ತಾ. ವೈಷ್ಣವನಾದಂಥವನು ಹಳದಿ ಮಿಶ್ರಿತವಾದಂತಹ ಬಿಳಿ ಬಣ್ಣದ, ಅಂದ್ರೆ ಹಳದಿಯ ಛಾಯೆ ಹೆಚ್ಚು ಅಂತ, ಆ ಥರದ ಒಂದು ವೃಷಭವನ್ನ ತಂದು ದಾನ ಮಾಡಬೇಕು ಅಥವಾ ಬಿಡಬೇಕು, ವೃಷೋತ್ಸರ್ಗ ಮಾಡಬೇಕು. ಶೂದ್ರನಾದವನು ಕಪ್ಪು ವೃಷಭವನ್ನ ತಂದು ಮಾಡಬೇಕು. ಈ ಸರ್ವೇ ಸಾಮಾನ್ಯ ನಿಯಮ ಅಂತ ಹೇಳುವಾಗ ಅಲ್ಲಿ ಈ ಕೆಂದು ಬಣ್ಣ ಅಂದ್ರೆ ಸ್ವಲ್ಪ ಕೆಂಪು ಮಿಶ್ರಿತವಾದಂತಹ ಬಣ್ಣ, ಪಾದಗಳಲ್ಲಿ ಬಿಳಿ ಗೊರಸುಗಳು ಇರಬೇಕಂತೆ, ಆ ಥರದ ವೃಷಭವನ್ನು ದಾನ ಮಾಡಿ. ಇದು ಯಾವುದೂ ಆಗಲಿಲ್ಲ, ಸಿಗ್ಲಿ, ಯಾಕೆಂದ್ರೆ ಈಗಿನ ಕಾಲದಲ್ಲಿ ಅದೆಲ್ಲ ಹುಡ್ಕೋದು ಕಷ್ಟ. ಹಿಂದೆಲ್ಲ ದೊಡ್ಡ ದೊಡ್ಡ ಗೋಶಾಲೆಗಳು ಮನೆಯಲ್ಲೆಲ್ಲ ಇರ್ತಿತ್ತು. ಈಗ ಗಂಡು ಕರು ಇಟ್ಕೊಳ್ಳೋದೇ ಕಷ್ಟ, ಹಸು ಇದ್ದವ್ರ ಮನೆಯಲ್ಲಿ, ಆಯ್ತು. ಹಾಗಾಗಿ ಯಾವುದೂ ಆಗಲಿಲ್ವಾ, ಕೊನೆಗೆ ಮೊದಲು ಹೇಳಿದ ಬಿಳಿ ಇಲ್ಲ ಕೊನೆಯಲ್ಲಿ ಹೇಳಿದ ಕಪ್ಪು, ಎರಡರಲ್ಲಿ ಯಾವುದಾದ್ರೂ ಒಂದು ವೃಷಭವನ್ನ ವೃಷೋತ್ಸರ್ಗ ಮಾಡಿ. ಹೇಗೆ ಮಾಡಬೇಕು ಅಂತ ಕೇಳುವಾಗ ಅದಕ್ಕೆ ಹೇಳ್ತಾರೆ, ನೀವು ಹೇಗೆಗೋ ತಂದು ಮಾಡುವುದಲ್ಲ ಅಂತ. ಯಾವುದಾದ್ರು ತಂದು ಮೊದಲು ಒಂದು ಹೆಣ್ಣು ಕರು ಮತ್ತೊಂದು ಗಂಡು ಕರುವನ್ನು ತಂದು ಕಟ್ಟಿ ಹಾಕಬೇಕಂತೆ. ಇದರಲ್ಲಿ ಹೇಳೋದು ಎರಡನ್ನು ತಂದು ಕಟ್ಟಬೇಕು. ಮೊದಲು ಕಟ್ಟಿ ಆ ದಿನದ ಕರ್ಮಗಳೆಲ್ಲ ಉಂಟು, ಆ ಕರ್ಮಗಳನ್ನೆಲ್ಲ ಮಾಡಿ ನಂತರ ಅವನು ಬ್ರಹ್ಮಾಚರಣೆ ಕರ್ಚಾಚರಣೆ ಎಲ್ಲವನ್ನ ಮಾಡಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಪುತ್ರನಾದವನು ಮಾಡಿ ವೃಷೋತ್ಸರ್ಗಕ್ಕೊಂದು ಹೋಮ ಇದೆ. ವೃಷೋತ್ಸರ್ಗಕ್ಕೊಂದು ಹೋಮ ಇದೆ, ಆ ಹೋಮವನ್ನು ಮಾಡಬೇಕು. ಅಲ್ಲಿ ಕಲಶಗಳು 3 ಕಲಶ ಇಡುವಂತಹ ಪದ್ಧತಿ ಉಂಟು. 3 ಅಲ್ಲ, 4, 5 ಕಲಶಗಳು ಬರ್ತದೆ. ಮೊದಲನೇದು ಬ್ರಹ್ಮ ಕಲಶ. ಆ ಬ್ರಹ್ಮ ಕಲಶದಲ್ಲಿ ಕಲಶ ಇಡೋದು, ಚೊಂಬು ಇಟ್ಟು ಜಲವನ್ನೆಲ್ಲ ಹಾಕಿ ಅದರೊಳಗೆ ಬೆಳ್ಳಿ ಹಾಕಬೇಕು, ಅಲ್ಲಿ ಬ್ರಹ್ಮನನ್ನು ಆವಾಹನೆ ಮಾಡಬೇಕು. ಎರಡನೇದು
ಎರಡನೇ ಕಲಶ ಅದರಲ್ಲಿ ಬಂಗಾರವನ್ನು ಹಾಕಬೇಕು, ಅಲ್ಲಿ ವಿಷ್ಣುವನ್ನು ನಾವು ಕಲ್ಪನೆ ಮಾಡಬೇಕು. ಮೂರನೇದರಲ್ಲಿ ಜಲವನ್ನು ಹಾಕಿ ಅಲ್ಲಿ ನಾವು ತಾಮ್ರ ಹಾಕಬೇಕು, ಅಲ್ಲಿ ಶಿವ ಈಶ್ವರನನ್ನು ಧ್ಯಾನ ಮಾಡಿ ಆವಾಹನೆಯನ್ನು ಮಾಡಬೇಕು. ನಾಲ್ಕನೇದರಲ್ಲಿ ಕಬ್ಬಣ ಹಾಕಬೇಕು, ಕಬ್ಬಣ ಹಾಕೋದು ಅಲ್ಲಿ ಯಮನನ್ನು ನಾವು ಧ್ಯಾನ ಮಾಡಬೇಕು. ಆಯ್ತಾ? ಹಾಗೆ ಐದನೇದು ಕುಲದೇವತಾ ಸ್ಥಾಪನೆ ಅಂತೆಲ್ಲ ಹೇಳ್ತಾರೆ. ಹೀಗೆ ಮಾಡಿದಂತಹ ಕಲಶಗಳಲ್ಲಿ ಆರಾಧನೆಯನ್ನು ಬ್ರಹ್ಮ ವಿಷ್ಣು ರುದ್ರ ಯಮನನ್ನ ಆರಾಧನೆಯನ್ನು ಮಾಡಿ ವೃಷೋತ್ಸರ್ಗಕ್ಕೆ ಹೋಮವನ್ನು ಮಾಡಿ ನಂತರ ಆ ಹೆಣ್ಣು ಕರು ಮತ್ತು ಗಂಡು ಕರುವಿಗೆ ವಿವಾಹವನ್ನು ಮಾಡಬೇಕು. ಹೆಣ್ಣು ಕರು ಮತ್ತು ಗಂಡು ಕರುವಿಗೆ ವಿವಾಹವನ್ನು ಮಾಡಬೇಕು. ವಿವಾಹವನ್ನ ಮಾಡಿ ನಂತರ ಆ ಒಂದು ಎತ್ತು ಹೋರಿ ಏನಂತೀರ ನೀವು, ಅದನ್ನು ಬಿಚ್ಚಬೇಕು. ಬಿಚ್ಚಿ ಬಿಡುವುದು ಅಂತ. ಬಟ್ರೆ ಅದನ್ನು ಮಾಡಿದ್ರೆ ನರಕ ಯಾತನೆಯ ದುರ್ಗಂಧತೆಗಳು ಬರುವುದಿಲ್ಲ. ನನ್ನ ಪಿತೃಗೆ ನರಕ ಯಾತನೆ ಇರುವುದಿಲ್ಲ ಅಂತ ಹೇಳಿದ್ದೀರಿ. ಯಾಕೆ ಹಾಗೆ ಅಂತ ಕೇಳಿದ್ರೆ ಅದಕ್ಕೊಂದು ಕತೆ ಹೇಳ್ತಾನೆ. ಬ್ರಹ್ಮನ ಮುಖದಿಂದಾಗಿ ಯಮ ಮೊದಲಿಗೆ ಜನನ ತಾಳಿದ್ದು ವೃಷಭ ಮುಖದಲ್ಲಿ. ಅದಕ್ಕೆಲ್ಲ ಉಂಟು. ಬಲಬದಿಯಲ್ಲಿ ತ್ರಿಶೂಲವನ್ನು ಬಿಡಿಸೋದು. ಆಯ್ತಾ? ಯಾಕೆ ಬದಿಯಲ್ಲಿ ಅಂದರೆ ಈಶ್ವರ ಬಲಗೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾನೆ ಅಂತ. ತ್ರಿಶೂಲ ಬಿಡಿಸುವಂತಹದ್ದು, ಎಡಬದಿಯಲ್ಲಿ ಚಕ್ರವನ್ನು ಬಿಡಿಸುವಂತಹದ್ದು, ಹೀಗೆಲ್ಲ ಉಂಟು. ಅದೆಲ್ಲ ಮಾಡಿ ಬಿಡಬೇಕು ಅಂತಿದೆ ವೃಷೋತ್ಸರ್ಗ. ಹಾಗೆ ಅದ್ರ ಗೊತ್ತಿರಲಿ ಅಂತ. ಯಾಕೆಂದ್ರೆ ನಾನು ಕಂಡ ಹಾಗೆ ಎಲ್ಲೂ ವಿವಾಹ ಮಾಡಿಸಿ ಬಿಟ್ಟದ್ದು ಕಾಣಲಿಲ್ಲ. ಅಲ್ಲ, ಹೆಣ್ಕರು ತರುವುದನ್ನೇ ಹೇಳುವುದಿಲ್ಲ ಅಂತ ಎಷ್ಟೋ ಜನ. ಒಂದೇ ಬಿಡಬಾರ್ದು ಅಂತ, ಗಂಡು ಕರುವನ್ನು ಬಿಡಬೇಕು. ಹೀಗೆ ಬಿಟ್ಟು ಮಾಡಿದ್ರೆ ಈ ಆತ್ಮಶ್ರಾದ್ದ ಅಂತ ಕೇಳಿದ್ದೀರಾ? ಈಗ ಕೆಲವೊಂದುಂಟು. ನಮ್ಮಲ್ಲಿ ಈಗ 2 ಟಾಪಿಕ್ ಬಂತು. ಒಂದು ಹೆಣ್ಮಕ್ಳಿದ್ರೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಿತ್ತು, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ಆಯ್ತಾ? ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳು ಹೇಗೆ ಮಾಡಬೇಕು, ಹೆಣ್ಮಕ್ಳಿದ್ರೆ ಏನು ಮಾಡಬೇಕು, ಇವೆಲ್ಲ ಹೇಳಿ ಆಯ್ತು. ಮಕ್ಕಳೇ ಇಲ್ಲ ಅಂತಂದ್ರೆ, ಮಕ್ಕಳೇ ಇಲ್ಲ ಅವಾಗ ಅದಕ್ಕೆ ಈ ಆತ್ಮಶ್ರಾದ್ದವನ್ನ ಮಾಡುವಂತಹದ್ದು ನನ್ನಲ್ಲಿ ತುಂಬ ಜನ ನಮ್ಮೂರಿನಲ್ಲೇ ಕೇಳಿದ್ದಾರೆ. ನಾನು ಅವರಿಗೆ ಬೇಡ ಅಂತ ಸಜೆಸ್ಟ್ ಮಾಡಿದ್ದು ಉಂಟು. ಇಷ್ಟು ಬೇಗ ಬೇಡ ಅಂತ ಸಜೆಸ್ಟ್ ಮಾಡಿದ್ದು. ಯಾಕೆಂದರೆ ಆತ್ಮಶ್ರಾದ್ದವನ್ನು ಮಾಡಿಕೊಂಡ ಮೇಲೆ ಶ್ರಾದ್ದ ಮಾಡೋದು ದೊಡ್ಡದಲ್ಲ. ಆತ್ಮಶ್ರಾದ್ದ ಮಾಡೋದಂದ್ರೆ ಎಲ್ಲ ಪ್ರಕ್ರಿಯೆಗಳು ಉಂಟು ಅಂತ ಎಲ್ಲ ತನಗೆ ತಾನೇ ಮಾಡಿಕೊಳ್ಳೋದು, ಅವರೇ ಮಾಡಿಕೊಳ್ಳೋದು. ವೃಷೋತ್ಸರ್ಗದವರೆಗೂ ಎಲ್ಲವನ್ನು ಮಾಡೋದು ಅಂತ. ಮಾಡಿದ ಮೇಲೆ ನಿಯಮಗಳು ತುಂಬ ಉಂಟು. ಅವ್ರು ಯಾರ ಜೊತೆಗಿರ್ಲಿಕ್ಕಿಲ್ಲ, ಯಾರ ಮುಖ ನೋಡ್ಲಿಕ್ಕಿಲ್ಲ, ಯಾವುದೇ ಕೆಲಸಗಳಿಗೆ ಹೋಗ್ಲಿಕ್ಕಿಲ್ಲ, ಹೀಗೆಲ್ಲ ಒಂದು ನಿಯಮ ಉಂಟು. ಅದು ಆಗೋದಲ್ಲ, ಕಷ್ಟ ಅಲ್ಲ. ಯಾವುದೋ ಫಂಕ್ಷನ್ಗಳಿಗೆ ಹೋಗ್ಲಿಕ್ಕಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ, ಹೀಗೆಲ್ಲ ನಿಯಮಗಳುಂಟು ಆತ್ಮಶ್ರಾದ್ದವನ್ನು ಮಾಡಿಕೊಂಡಾಗ. ಹಾಗಾಗಿ ನಾನು ಸಜೆಸ್ಟ್ ಮಾಡ್ತೇನೆ, ತಕ್ಷಣ ಮಾಡಬೇಡಿ ಆತ್ಮಶ್ರಾದ್ದ ಅಂತ. ಆ ವೃಷೋತ್ಸರ್ಗವನ್ನ ಅಲ್ಲಿ ಮಾಡಬಹುದು ಅಂತ. ಆತ್ಮಶ್ರಾದ್ದದಲ್ಲೂ ಮಾಡಬಹುದು, ಇಲ್ಲೂ ಮಾಡಬಹುದು. ಹೀಗೆ ಮಾಡಿಬಿಟ್ಟಾಗ ನರಕ ಯಾತನೆ ವಾಸನೆಗಳು ಬರುವುದಿಲ್ಲ. ನರಕದ ಶಿಕ್ಷೆ ಕೊಡ್ತಾರಲ್ಲ, ಆ ಶಿಕ್ಷೆಗಳು ಅವನಿಗೆ ಅತಿ ಹೆಚ್ಚು ನೋವನ್ನು ಉಂಟು ಮಾಡುವುದಿಲ್ಲಂತೆ. ಅವನ ಕರ್ಮ ಅವನು ಅನುಭವಿಸಲೇಬೇಕು. ಆದರೆ ಅದರಿಂದ ಮಗನಿಗೇನು? ಮಗ ಅಲ್ಲ ತಂದು ಬಿಡುವುದು, ಅಪ್ಪನ ಸಲುವಾಗಿ ಮಾಡುವುದು ಅಂತ ಹೇಳಿ ಎಲ್ಲ ಅಪ್ಪನ ಹೆಸರಲ್ಲಿ ಮಾಡುವುದಲ್ಲ. ಮಗನಿಗೇನು ಫಲ ಅಂತ ಕೇಳಿದ್ರೆ, ಆಯ್ತಾ, ಅವನ ಕುಲದ ಕೀರ್ತಿ ಜೊತೆಗೆ ಕುಲದ ಉದ್ಧಾರ ಸದಾ ಸರ್ವದಾ ಇರ್ತದೆ. ಅವನ ನಂತರ ಮುಂದೆ ಕುಲ ಹುಟ್ಟಬೇಕಲ್ಲ, ಸಂತಾನಗಳಾಗಬೇಕು, ಆ ಹೆಸರುಗಳು ಉಳಿಸ್ಕೊಂಡು ಹೋಗಬೇಕು. ಆ ರೀತಿಯಾದಂತಹ ಸಂತಾನ ಫಲ ಸಿಗ್ತದೆ. ಹೋದಂಥವನಿಗೆ ನರಕ ಯಾತನೆಯ ನೋವುಗಳು ಕಮ್ಮಿ ಆಗ್ತದೆ. ಯಾಕೆಂದರೆ ಯಮನೇ ಸಾಕ್ಷಾತ್ ವೃಷಭನಾಗಿದ್ದದ್ದು. ಯಮನನ್ನ ಧರ್ಮರಾಯನನ್ನ ಸ್ವತಂತ್ರವಾಗಿ ಬಿಡಬೇಕು ಅಂತ. ಧರ್ಮವನ್ನ ಸ್ವತಂತ್ರ ಬಿಡಬೇಕು. ನೋಡಿ ಅರ್ಥ ಹೇಗೆ ಅಂತ. ನಾವು ಧರ್ಮದ ಅಧೀನದಲ್ಲಿ ನಾವಿರಬೇಕೇ ಹೊರತು ಧರ್ಮ ನಮ್ಮ ಅಧೀನದಲ್ಲಿ ಇದೆ ಅಂತ ಅನ್ಕೊಳ್ಬಾರ್ದು. ಎಷ್ಟೋ ಸಲ ಮಾಡೋ ತಪ್ಪು ಅದೇನೆ.
ಹಾಗೆ ವೃಷೋತ್ಸರ್ಗವನ್ನ ನಾವು ಈಗ ಏನಾಗಿದೆ ಗೊತ್ತಾ, ಗೋದಾನ ಅಂತ ಹೇಳುವಾಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ನನ್ನ ಹತ್ರ ಅಷ್ಟು ಶಕ್ತಿ ಇಲ್ಲಲ್ಲ ಭಟ್ರೆ, ವೃಷೋತ್ಸರ್ಗ ಮಾಡಬೇಕು. ವೃಷೋತ್ಸರ್ಗಕ್ಕೆ ಈಗ ನೀವು ಮೊದಲು ಫಸ್ಟ್ ಆಫ್ ಆಲ್ ಗಂಡು ಕರು ತರುವುದೇ ಕಷ್ಟ ಆಗಿತ್ತು. ಈಗ ನೀವು ಹೇಳೋ ಪ್ರಕಾರ ಗಂಡು ಹೆಣ್ಣು ಎರಡು ಕರು ತರಬೇಕಲ್ಲ, ಕಷ್ಟ. ಏನು ಮಾಡೋದು? ಅದಕ್ಕೆ ಗರುಡ ಪುರಾಣ ಒಂದು ಮಾತನ್ನ ಹೇಳಿ ಆಗಿದೆ. ಆಚಾರಕಾಂಡದ ವಿಚಾರದಲ್ಲಿ ಬರುವಾಗ ದಾನವನ್ನ ಮಾಡುವವನು ಯಾರು ಮಾಡಬೇಕು, ದಾನವ ಯಾರು ಮಾಡಬೇಕು ಅಂತ ಕೇಳಿದ್ರೆ, ತನ್ನ ದುಡಿಮೆಯ 10ರಷ್ಟು ಭಾಗವನ್ನ ಸದಾ ದಾನ ಮಾಡ್ತಾ ಬರಬೇಕು. 100 ರೂಪಾಯಿ ದುಡಿದ್ರೆ 10 ಭಾಗವನ್ನು ದಾನಕ್ಕೆ ಇಟ್ಕೊಳ್ಬೇಕು. ಯಾವ್ಯಾವ ದಾನ? ಎಲ್ಲ ಈ ಪಿತೃಕರ್ಮದ ದಾನ ಆಗಿರ್ಬೋದು, ದೈವ ಕರ್ಮದ ದಾನಗಳಾಗಿರ್ಬೋದು, ಎಲ್ಲವರ್ಗೂ ಕೂಡ ಈ 10 ಭಾಗ ಅದರಲ್ಲಿ ಶೇರಿಂಗ್ ಮಾಡಿ. ನೀವು 1 ರೂಪಾಯಿ ಅಲ್ಲಿಗೆ 1 ರೂಪಾಯಿ ಇಲ್ಲಿಗೆ ಎಲ್ಲ ಮಾಡಿ, ತೊಂದರೆ ಇಲ್ಲ. 10 ಭಾಗವನ್ನು ದಾನ ಮಾಡಬೇಕು. ಹಾಗಾಗಿ 100 ರೂಪಾಯಿ ಇರೋನು 10 ರೂಪಾಯಿ ದಾನ. ನಾನು ಹಿಂದೆ ಹೇಳಿದ್ದೆ ಇದನ್ನು. 10 ರೂಪಾಯಿ ಇರೋನು 1 ರೂಪಾಯಿ ದಾನ ಮಾಡಬೇಕು. ಇದ್ದವನು ಮಾಡಲಿಲ್ಲ ಅಂದ್ರೆ ತಪ್ಪು. ಆಗ ಏನು ಮಾಡಬೇಕು? ತತ್ ಪ್ರತಿನಿಧಿಭೂತಂ, ಅದಕ್ಕಾಗಿ ದಕ್ಷಿಣೆಗಳನ್ನು ಇಡುವಂತಹದ್ದು. ನಾವೀಗ ಎಲ್ಲ ಭೂಮಿದಾನ ಅಂತ ಕವರ್ನಲ್ಲಿ ಒಂದು ದುಡ್ಡು ಹಾಕಿ ಕೊಡ್ತೇವೆ, ಗೋದಾನ ಅಂತ ಹಾಕಿ ಕೊಡ್ತೇವೆ. ಹೀಗೆಲ್ಲ ಮಾಡೋದು ಉಂಟಲ್ಲ, ತಪ್ಪಲ್ಲ ಅಂತ. ಯಾಕೆ ಗೊತ್ತುಂಟ? ಆ ಕರ್ಮ ಬಿಡಬಾರ್ದು ಅಂತ. ಕೊಡುವಾಗ ಈಗ ನಾನು ಮೊದಲೇ ಹೇಳಿದ್ದೇನೆ, ದಾನ ಕೊಡುವುದು ಅಂತಂದ್ರೆ ಅರ್ಥ ಎದುರುಗಡೆ ಇರೋ ವ್ಯಕ್ತಿಗೆ ನೀವೇನೋ ಭಿಕ್ಷೆ ಎಲ್ಲ ಕೊಡ್ತಾ ಇರೋದು. ಭಿಕ್ಷೆ ಮತ್ತು ದಾನ ಶಬ್ದಕ್ಕೆ 2 ಬೇರೆ ಬೇರೆ ಅರ್ಥ ಉಂಟು ಅಂತ. ನೀವು ದಾನ ಕೊಡುವುದು ಅಂತಂದ್ರೆ ನಿಮ್ಮ ಕರ್ಮವನ್ನ, ನಿಮ್ಮ ಪಾಪವನ್ನ, ನಿಮ್ಮ ಕ್ಲೇಶವನ್ನ ಕೊಡ್ತಾ ಇರುವುದು ಅಂತ. ಆ ರೀತಿ ಕಷ್ಟವನ್ನ, ಕ್ಲೇಶವನ್ನ ಭಿಕ್ಷುಕನಿಗೆ ಕೊಟ್ರೆ ತಗೊಂಡು ಹೋಗ್ತಾನ? ನಾನೇ ಕಷ್ಟದಲ್ಲಿದ್ದೀನಿ, ಹೋಗು ಮಾರೆಯ ಅಂತಾನೆ. ಹಾಗೆ ಕೊಡುವಾಗ ಆ ನೆನಪಾಗಬೇಕು, ನನ್ನ ತಪ್ಪುಗಳು ಉಂಟು ಭಗವಂತ, ಅದನ್ನು ಕ್ಷಮಿಸು ಅಂತ ಕೊಡ್ತಾ ಇದ್ದೇನೆ. ತಿಲ ಕೊಡುವಾಗ ನನ್ನ ಪಾಪವನ್ನು ಹರಣ ಮಾಡು ಭಗವಂತ, ನಿನ್ನ ನಾಮ ಸ್ಮರಣೆ ಮಾಡಿ ತಿಲ ಕೊಡ್ತಾ ಇದ್ದೇನೆ. ಈಗ ಗಲ್ಲು ಶಿಕ್ಷೆಯಾದಂತಹ ಕೈದಿಗೆ ರಾಷ್ಟ್ರಪತಿಗಳು ಮನಸ್ಸು ಮಾಡಿದರೆ ಗಲ್ಲು ಶಿಕ್ಷೆಯಿಂದ ಪಾರು ಮಾಡ್ಬೋದಲ್ವಾ? ಒಂದು ದೇಶದ ರಾಷ್ಟ್ರಪತಿಗಳಿಗೆ ಇಷ್ಟು ಅಧಿಕಾರ ಇರುವಾಗ ಲೋಕಾಧಿಪತಿಗೆ ಎಷ್ಟು ಶಕ್ತಿ ಇರ್ಬೋದು? ಬಾರಾಕ್ ಒಬಾಮಾ ಹಾಗೆ ಹೇಳಿಕೊಡ್ಬೇಕಂತೆ, ಭಗವಂತ ನನ್ನ ತಪ್ಪಾಗಿದೆ, ಈ ತಿಲ ಹೇಗೆ ಶುದ್ಧತೆ ಮಾಡ್ತದ ಲೋಕದಲ್ಲಿ ಹಂಗೆ ನನ್ನ ಶುದ್ಧ ಮಾಡು, ನನ್ನ ಪಾಪ ಹರಣ ಮಾಡು ಅಂತ ಕೊಡ್ಬೇಕಂತೆ. ನಾರಾಯಣ ಮಾಡಿಬಿಡ್ತಾನೆ. ಇಲ್ಲ ಭಟ್ರು ಹೇಳಿದ್ದಾರೆ, ಎಳ್ಳಿಡುವುದು 101 ರೂಪಾಯಿ ಇಡೋದು, ಕೊಡುವುದು. ಎಳ್ಳಿಡುವುದು 100 ಪ್ರಯೋಜನ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಬರಬೇಕದು. ಹಾಗೆ ಪ್ರತಿ ಕ್ಷಣದಲ್ಲೂ ಕೂಡ ಈಗ ನನ್ನ ಎಲ್ಲವೂ ಕೂಡ ಒಂದೊಂದು ತಪ್ಪುಗಳಿಂದಾಗಿಯೇ ನಾವು ಮನುಷ್ಯರು. ಏನು ಹೇಳ್ತಾರೆ ಗೊತ್ತಾ ಗರುಡ ಪುರಾಣ? 14 ವರ್ಷ ಒಂದು ಮನುಷ್ಯನಿಗೆ ಅವನ ಲೆಕ್ಕಾಚಾರ ಶುರುವಾಗುವುದು ಸರ್ವೇ ಸಾಮಾನ್ಯ 14 ವರ್ಷದ ನಂತರ. ಈ 14 ವರ್ಷ ಮೊದಲನೇ ದಿನ, 1ನೇ ದಿನ ಪ್ರಾರಂಭ ಆಗ್ತದಲ್ಲ, 1ನೇ ದಿನದ ಪಾಪ ಅವನು ಅಥವಾ ಮಾಡಿದ ಕರ್ಮದಿಂದಾಗಿ 14 ಜನ್ಮಕ್ಕೆ ಸಾಕಾಗುವಷ್ಟು ಪಾಪ ಮಾಡ್ತಾನಂತೆ ಒಂದೇ ದಿನದಲ್ಲಿ. 14 ಜನ್ಮಕ್ಕೆ. ಈಗ ನನ್ನ ಹತ್ರ ಕೇಳುವುದುಂಟು, ಹುಟ್ಟುದು ಸಾಯೋದು, ಹುಟ್ಟುದು ಸಾಯೋದು, ಹುಟ್ಟುದು ಎಷ್ಟು ಕಾಲ, ಎಷ್ಟು ಜನ್ಮಗಳು ಅಂತ. ಎಷ್ಟು ಜನ್ಮಗಳೆಲ್ಲ ಹುಟ್ಟುದು ಸಾಯೋದು ಅಂತ. ಎಷ್ಟು ಸಲ ಹುಡ್ತೀರಿ, ಎಷ್ಟು ಸಲ ಸಾಯ್ತೀರಿ ಅನ್ನೋದಕ್ಕೆ ಲೆಕ್ಕಾಚಾರ ಇಲ್ಲ. ಯಾಕೆಂದ್ರೆ ಅದು ಅನಂತ. ನಿಮ್ದು ಬ್ಯಾಲೆನ್ಸ್ 0 ಆಗೋವರೆಗೂ ಇರುವುದೇ. ಬ್ಯಾಲೆನ್ಸ್ 0 ಆಗೋವರೆಗೂ ಇರಲೇಬೇಕದು ಕಂಡೀಷನ್. ಹೀಗೆ ಈ ವೃಷೋತ್ಸರ್ಗ ಮಾಡೋದ್ರಿಂದಾಗಿ ಆ ರೀತಿ ಒಂದು ವೃಷೋತ್ಸರ್ಗದಿಂದ 14 ಜನ್ಮದ ಪಾಪ ಕಳಿಬಹುದು ಅಂತ. ಹಾಗಾದ್ರೆ ಭಟ್ರೆ 365 ದಿನ ವರ್ಷದಲ್ಲೇ ಉಂಟು. 365 ಮಾಡಿದ್ರು ಕೂಡ ಎಲ್ಲದೂ ಕಳಿಯೋದು. ಆದರೆ ಅಟ್ಲೀಸ್ಟ್ ಅಷ್ಟಾರು ಕಳೀತಲ್ಲ. ಆದರೆ ಹಿಂದೆ ಒಂದು ತುಂಬ ರಿಸರ್ಚ್ ಮಾಡಿದಾಗ ಒಂದು ಕಾರಣ ಸಿಗ್ತದೆ. ಈ ವೃಷೋತ್ಸರ್ಗಗಳು ಅತಿ ಹೆಚ್ಚಿದ್ದಾಗ, ಈ ಕರ್ಮಗಳು ಹೆಚ್ಚಿದ್ದಾಗ ಭಾರತದಲ್ಲಿ ಅತ್ಯಧಿಕವಾದಂತಹ ಗೋಸಂತತಿಗಳಿತ್ತು. ಮನುಷ್ಯರಿಗಿಂತ ಜಾಸ್ತಿ ಗೋಸಂತತಿಗಳಿತ್ತು. ಗೊತ್ತುಂಟ ಇದು?
ಗೊತ್ತುಂಟಾ? ಹಿಂದೆಲ್ಲ, ಈಗೆಲ್ಲ ನಾವು ದುಡ್ಡು ಬಳಸ್ತೇವಲ್ಲ, ಅತಿ ಹೆಚ್ಚು ದುಡ್ಡಿರೋನು ಶ್ರೀಮಂತ ಅಂತ, ಹಿಂದೆಲ್ಲ ಹೆಚ್ಚು ಗೋವಿರೋನು ಶ್ರೀಮಂತ ಅಂತ. ಈ ಹೋರಿಯನ್ನು ಬಿಡುವುದು ಅಂತ, ಎತ್ತು ಹೋರಿ ಅಂತ ನಾವು ಹೇಳ್ತೇವಲ್ಲ, ಎತ್ತಲ್ಲ ಆಕ್ಚುಲಿ ಹೋರಿ, ವೃಷಭ ಅಂದ್ರೆ ಹೋರಿ ಅಂತ, ಅದನ್ನು ಬಿಡುವುದು ಆಯ್ತಾ. ಬಿಟ್ಟಾಗ ತನ್ನಿಂದ ತಾನಾಗೆ ಗೋಸಂತತಿಗಳು ಜಾಸ್ತಿ ಆಗ್ತದೆ ಅದು ಆಯ್ತಾ. ಈಗ ಎಲ್ಲರೂ ಕೇಳೋದುಂಟು, ನಿಮ್ಮಲ್ಲಿ ಈಗ ನನ್ನ ಗೋಶಾಲೆ, ನಮ್ಮ ಆಶ್ರಮದಲ್ಲಿ ಗೋಶಾಲೆ ಉಂಟಲ್ಲ, ನೀವು ಯಾಕೆ ದೊಡ್ಡದು ಮಾಡೋದಿಲ್ಲ, ಅದು ಇದು ತಗೊಳ್ಳೋದಿಲ್ಲ. ಗೋಶಾಲೆಯ ನಿಯಮ ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಿ. 10 ಗೋವಿಗೆ 1 ಹೋರಿ ಇರಬೇಕಂತ. ಎಷ್ಟು ಗೋಶಾಲೆಯಲ್ಲಿ ಉಂಟು? 10 ಗೋವಿನಕ್ಕೆ 1 ಹೋರಿ ಅಥವಾ 1 ಎತ್ತು ಅಥವಾ ವಾಟೆವರ್, 1 ವೃಷಭ ಇರಬೇಕು. ಈ ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಮಾಡಿದರೆ ಪಾಪಯೋನಿಯ ಜನನ ಮಾಡಿಸ್ತವನಿಗೆ ಬರ್ತದೆ. ಪಟ್ರೆ ಈಗ ಹಸು ಸಾಕೋದಾ ಬಿಡೋದಾ? ಅದು ಅದರ ಪ್ರಾಕೃತಿಕವಾದಂತಹ ಕ್ರಿಯೆಯನ್ನು ನಾವು ಹಾಳು ಮಾಡದ್ದಲ್ಲ. ಹಾಗಾಗಿ ನಾವೊಂದು ಗೋವನ್ನ ಕೊಡ್ತೀವಿ ಅಂತ ಹೇಳುವಾಗ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ನಾವು. ಗೋದಾನ ಅಂತ ಹೇಳುವಾಗ ಹೋದೆ, ಹಸು ತಂದೆ, ಹಸುವಿನೊಟ್ಟಿಗೆ ಕರು ತಂದೆ, ಅದಕ್ಕೆ ಭಟ್ರು ಹೇಳಿದ್ದಾರೆ 1 ವರ್ಷಕ್ಕೆ ನಾನು ಬೇಕಾದಂತಹ ಅವನು ಅದರ ಸೇವೆ ಮಾಡ್ಲಿಕ್ಕೆ ಬೇಕಾದಂತಹದ್ದು, ಅದಿರೋವರೆಗೂ ಅದಕ್ಕೆ ಬೇಕಾದಂತಹ ಹುಲ್ಲು ಗಿಲ್ಲು ವ್ಯವಸ್ಥೆ ಎಲ್ಲವನ್ನ ಮಾಡಿಕೊಟ್ಟೆ ಅಂತ. ಅದು ಕೂಡ ಈ ಕ್ರಿಯೆಗಳೆಲ್ಲ ಸರಿ ನಡೀತದ ಅಂತ ನೋಡ್ಬೇಕಲ್ಲ. ಸಾಧ್ಯ ಉಂಟಾ ಇದು? ಅಲ್ಲ, ಹಿಂದೆಲ್ಲ ಮನೆ ಇರ್ತಿತ್ತು, ಮನೆಗಳಲ್ಲಿ ಎಲ್ಲ ಇರ್ತಿತ್ತು ವೃಷಭಗಳು. ಹಾಗಾಗಿ ಈ ವೃಷೋತ್ಸರ್ಗ ಇದ್ದಷ್ಟು ವರ್ಷ ಗೋಸಂತತಿಗಳು ಹೆಚ್ಚಿತ್ತು. ಈ ಇನ್ಸಾಮಿನೇಷನ್ ಅನ್ನೋ ಸಿಸ್ಟಮ್ ಬರೋ ತನಕ ವೃಷಭಗಳೆಲ್ಲ ಇದ್ವು. ಈಗ ನೀವು ಇವತ್ತೇನಾದ್ರು ವೃಷೋತ್ಸರ್ಗ ಮಾಡಿ ಇವತ್ತು ಹೋರಿಯನ್ನು ಬಿಟ್ಟರೆ ನಾಳೆ ಬೆಳಗ್ಗೆ ನೋಡುವಾಗ ಆ ಊರಿನಲ್ಲಿ ಎಲ್ಲೂ ಆ ಹೋರಿ ಕಾಣಿಸೋದೇ ಇಲ್ಲ. ಪರಿಸ್ಥಿತಿ ಹಾಗಾಗಿದೆ. ಅದರ ಕರ್ತವ್ಯ ನಾವು ಮಾಡಬೇಕಲ್ಲ, ಅದಕ್ಕೆ ಸರಿಯಾದ ಸ್ಥಾನವನ್ನು ಕಲ್ಪಿಸಿ ಕೊಡಬೇಕು. ಮತ್ತೊಂದು ವಿಸ್ಮಯದ ಮಾತು ಹೇಳ, ಎಂತ ಚಂದ ಹೇಳ್ತದೆ ಗೊತ್ತಾ ಗರುಡ ಪುರಾಣ. ಮುತ್ತೈದೆ ಸಾವಾಗ್ತದಲ್ಲ, ಮುತ್ತೈದೆ ಸಾವಾದಾಗ ವೃಷೋತ್ಸರ್ಗ ಮಾಡುವ ಅವಶ್ಯಕತೆ ಇಲ್ಲ. ಅದರಲ್ಲಿ ಮತ್ತೊಂದು ಎಕ್ಸ್ಟ್ರಾ ಗೋದಾನ ಬರ್ತದೆ. ಹೆಂಗೆ ಗೊತ್ತಾ? ಒಂದು ಮನುಷ್ಯ ಒಂದು ಮನೆ, ಫ್ಯಾಮಿಲಿ ಹೊಟ್ಟೆ ತುಂಬ ಹಾಲು ಕುಡಿಯುವಷ್ಟು ಹಾಲು ಕೊಡುವಂತ ಹಸುವನ್ನು ಕೊಟ್ಟರೆ ಆಯ್ತು, ವೃಷೋತ್ಸರ್ಗ ಮಾಡುವುದಿಲ್ಲ ಅಂತ. ಮುತ್ತೈದೆಯಾಗಿ ಹೋದಿಗಿದ್ರೆ ಹೀಗೆ ವೃಷೋತ್ಸರ್ಗವನ್ನು ಮಾಡುವುದು. ಆ ದಾನ ಕ್ರಿಯೆಗಳು, ದಾನ ಅಂತ ಕೊಡುವಾಗ ಬ್ರಾಹ್ಮಣನಿಗೆ ಕೊಡಬೇಕು. ಬ್ರಾಹ್ಮಣ ಅನ್ನೋನು ಈ ಕರ್ಮದ ಸಂಪತ್ತಿ ಅವನಲ್ಲಿ ಕೊಡಬೇಕು. ದಾನ ಕೊಡುವುದು ಅಂತಂದ್ರೆ ನಮ್ಮ ಕ್ಲೇಶಗಳನ್ನ ಕಳಿ ನನ್ನ ತಂದೆಗೆ ಆ ಯಮಪುರಿಯಲ್ಲಿ ಸ್ಥಾನವನ್ನ ಕಲ್ಪಿಸಿಕೊಡು ಅಂತ ಹೇಳಿ ಆಯ್ತಾ, ಬ್ರಾಹ್ಮಣನಿಗೆ ದಾನ ಕೊಡುವುದು. ಯಾವ ಬ್ರಾಹ್ಮಣನಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು? ಮತ್ತೆ ಈ ದಾನ ಕೊಡುವಾಗ ನಮ್ಮಲ್ಲಿ ಒಂದು ಕೆಟ್ಟ ಅಭ್ಯಾಸ ಉಂಟು ಅಲ್ಲ, ಅದು ಕೇವಲ ನಾನು ಬೇರೆಯವರಿಗೆ ಹೇಳೋದಕ್ಕಿಂತ ಬ್ರಾಹ್ಮಣರಲ್ಲೇ ಹೇಳಬೇಕು. ಒಂದು ಮನೆಯಲ್ಲಿ ಆಗಿದೆ, ಅಲ್ಲ ಇದಾಗ್ತಿದೆ ಅಂತ ಹೇಳುವಾಗ ಕರೆಯದೇನೆ ಹೋಗಿ ದಾನ ಪ್ರಕ್ರಿಯೆಗೆಲ್ಲ ಕೂರು ಪದ್ಧತಿಗಳು ಉಂಟು. ಅದಕ್ಕೊಂದು ನೆಪ, ಕರೆಯದೆ ಬರುವವನು ಅತಿಥಿಗೆ ದಾನ ಕೊಡಬೇಕು ಅಂತೆಲ್ಲ ನೆಪ ಹೇಳಿ, ಆಗ ಪಾಪ ವ್ಯವಸ್ಥೆ ಇದ್ದವರು ಈ ರೀತಿ ಸಂದರ್ಭಗಳು ಬಂದರೆ ಅಂಥೇಳಿ ಒಂದಿಷ್ಟು ಎಕ್ಸ್ಟ್ರಾ ದಾನಕ್ಕೆ ತಂದಿಟ್ಟಿದ್ರೆ ಪರವಾಗಿಲ್ಲ. ಇಲ್ಲ ಅಂತಂದರೆ ದಾನ ಕೊಡುವನು ಬೈಕೊಳ್ತಾನೆ ಅಲ್ವಾ. ವ್ಯವಸ್ಥೆ ಸರಿ ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ನಾನು ಎಷ್ಟೋ ಮನೇಲಿ ಕಂಡಿದ್ದೀನಿ ಇದನ್ನು. ಅಪ್ಪ ಅಮ್ಮನ ಶ್ರಾದ್ದ ಪ್ರಕ್ರಿಯೆ, ಔದ್ವದೇಹಿಕ ಕ್ರಿಯೆ, ಈ 10, 11, 12 ಎಲ್ಲ ಮಾಡುವಾಗ ಕಿರಿ ಮಾಡ್ತಾ ಇರ್ತಾನೆ ಯಜಮಾನ. ಯಾರು ಅವನ ಮನಸ್ಸಿನ ಹಾಗೆ ಸುಸ್ಥಿತಿಯಲ್ಲಿ ನಡೆಯೋದಿಲ್ಲ ಅಂತ ಈ ಥರದ್ದೆಲ್ಲ ಒಂದಿಷ್ಟು ಕ್ಲೇಶಗಳು ಯಾರಿಗೆ ಬರ್ತದೆ ಅಂತ ಗೊತ್ತುಂಟಾ? ಅಲ್ಲ, ಹೀಗೆಲ್ಲ ಆಗೋದು ಯಾರಿಗೆ ಗೊತ್ತುಂಟಾ?
ಸಮಾಜದಲ್ಲಿ ತನ್ನದಲ್ಲದ ವಿಚಾರಕ್ಕೆ ಸುಮ್ಮನೆ ಮೂಗು ತೋರಿಸೋದು ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಈ ಥರ ಸ್ಥಿತಿಗಳು ಅವರ ಪಿತೃ ಕಾರ್ಯಗಳಲ್ಲಿ ಆಗ್ತದೆ. ಸುಮ್ಮನೆ ಮೂಗು ತೋರಿಸೋದು ಅಂತ. ಇವನಿಗೂ ಆ ಇಶ್ಯೂಗೂ ಏನು ಸಂಬಂಧ ಇಲ್ಲ. ಅಥವಾ ಇವರಿಬ್ಬರು, ಈಗ ಒಂದು ಉದಾಹರಣೆ ಮಾಡುವ, 2 ಜನ ಜಗಳ ಆಡ್ತಾ ಇದ್ದಾರೆ, ಆಯ್ತಾ? ಜಗಳ ಆಡುವರು ಹೋಗಿ ಒಬ್ರು ಹಿರಿಯರ ಹತ್ರ ಕೇಳ್ತಾರೆ, ಸ್ವಾಮಿ ಹೀಗಾಗೋಯ್ತು, ನೀವೊಂದು ತೀರ್ಮಾನ ಹೇಳಿ ಅಂತ. ಅವರು ತೀರ್ಮಾನಕ್ಕೆ ಕೂರ್ತಾರೆ. ಏನಪ್ಪ ನಿಂದೇನಾಯ್ತು ಅಂತ. ಅಲ್ಲಿ ಪಕ್ಕದಲ್ಲಿ ಯಾರೋ ಒಂದು ವ್ಯಕ್ತಿ ಇರ್ತಾನೆ. ಅವನು ಬಂದು, ಇದು ನೀನು ಮಾಡಿದ ತಪ್ಪು, ನೀನು ಮಾಡಿ ಸರಿ. ಇವನಿಗೂ ಅದಕ್ಕೂ ಸಂಬಂಧ ಇಲ್ಲ. ಇವ್ರು ಕೇಳಲೇ ಇಲ್ಲ, ಸುಮ್ಮನೆ ಅವನು ಮೂಗು ತೋರಿಸು. ಹೀಗೆಲ್ಲ ಮಾಡೋದು ಉಂಟಲ್ಲ ಕೆಲವು ಜನ. ಹೀಗೆಲ್ಲ ಮೂಗು ತೋರಿಸಿದ್ರೆ ಪಿತೃಕರ್ಮದಲ್ಲಿ ಈ ಥರದ ತೊಂದರೆಗಳು ಬರ್ತದೆ. ಹಾಗಾದ್ರೆ ಯಾರಿಗೆ ದಾನ ಯಾರಿಗೆ ಕೊಡಬೇಕು? ಬ್ರಾಹ್ಮಣನಿಗೆ ಯಾಕೆ ಕೊಡಬೇಕು, ಬೇರೆಯವರಿಗೆ ಕೊಡಬಾರ್ದು ಭಟ್ರೆ? ಯಾಕೆ ಅಂತಂದರೆ ಒಂದು ಶಬ್ದ ಉಂಟಲ್ಲ, ಯಾರಿಗೆ ಅವಶ್ಯಕತೆ ಉಂಟು ಅವರಿಗೆ ದಾನ ಕೊಡುವಂತ. ಬ್ರಾಹ್ಮಣನಿಗೆ ಯಾಕೆ ಕೊಡಬೇಕು ಅಂತ. ನೀವು ಯಾರಿಗೆ ಕೊಟ್ಟರು ಬೇಜಾರಿಲ್ಲ. ಆದರೆ ಆ ದಾನವನ್ನು ತೆಗೆದುಕೊಂಡ ವ್ಯಕ್ತಿ ಆ ದಾನಕ್ಕನುಸಾರವಾದಂತಹ ಅನುಷ್ಠಾನಗಳನ್ನು ಮಾಡುವವನಾಗಿರಬೇಕು. ಇಲ್ಲಿ ಜಾತಿ ಹೇಳಲಿಲ್ಲ ನಾನು, ಅದಕ್ಕೆ ಅನುಷ್ಠಾನಗಳನ್ನು ಮಾಡಬೇಕು ಅಂತ. ಈಗ ನಮ್ಮಲ್ಲಿ ಒಂದುಂಟು, ಒಂದು ನವಗ್ರಹ ಶಾಂತಿ ಮಾಡಿ, ಆಯಿತಾ, ತಿಲವನ್ನು ದಾನ ಕೊಡ್ತಾರೆ ಕೆಲವೊಮ್ಮೆ, ಮೃತ್ಯುಂಜಯ ಶಾಂತಿ ಅಂತ ಹೇಳಿದ್ರೆ 1000 ಗಾಯತ್ರಿಯನ್ನು, 1000 ಮೃತ್ಯುಂಜಯ ಜಪನ, ಹೀಗೆಲ್ಲ ಒಂದು ನಿಯಮಗಳು ಉಂಟು ಮಾಡಬೇಕು ಅಂತ. ಹೀಗೆ ಇದೇ ಥರ ಪಿತೃಕರ್ಮದಲ್ಲಿ ದಾನ ತಗೊಂಡವನು ಅನುಷ್ಠಾನಗಳನ್ನು ಮಾಡಬೇಕು. ಯಾರಿಗೆ ಬೇಕಾದ್ರೂ ಕೊಡಿ. ಅದಕ್ಕೆ ದಾನ ಕೊಡುವಾಗ ಈಗ ಕೆಲವೊಮ್ಮೆ ಉಂಟು, ಹಿಂದೆಲ್ಲ ದಾನ ಕೊಡ್ತಿದ್ರಲ್ಲ, ಈ ಬಂಗಾರ ಇದನ್ನೆಲ್ಲ ದಾನ ಕೊಡುವಾಗ ಅದರೊಟ್ಟಿಗೆ 2 ಎಕ್ಸ್ಟ್ರಾ ಗೋನ್ ಕೊಟ್ಟು ಕಳಿಸೋದು, ತೊಗೊಂಡೋಗಿ ಬಿಟ್ರೆ ಅಂತ. ಯಾಕೆ ಗೊತ್ತುಂಟಾ? ಈ ಯಾರು ದಾನ ತೆಗೆದುಕೊಂಡು ಅನುಷ್ಠಾನ ಮಾಡುವುದಿಲ್ಲ ಅಂಥವನಿಗೆ ದಾನ ಕೊಟ್ಟರೆ ನಿನ್ನ ದಾನದ ಫಲ ಇಲ್ಲ. ಅವನಿಗಂತೂ ಕೆಟ್ಟದಾಗೋದೇ ದಾನ ತಗೊಂಡವನಿಗೆ, ಅದ್ರ ಜೊತೆ ನಿನಗೂ ಫಲ ಇಲ್ಲ ಅಂತ. ನಮಗೀಗ 100% ಎಫೆಕ್ಟ್ ಸಿಗಬೇಕಲ್ಲ ಅಲ್ವಾ? ಈಗ ನಾನು 100 ರೂಪಾಯಿ ಕೊಟ್ಟು 1 kg ಅಕ್ಕಿಯನ್ನು ತಗೊಳ್ಳೋದು ಅಂತ ನಿರ್ಧಾರ, 100 ರೂಪಾಯಿ ಕೊಡ್ತೀನಿ, 1 kg ಬರಬೇಕಲ್ಲ. 900 ಗ್ರಾಮ್ ಬಂದರೆ ಲಾಸ್ ಯಾರಿಗೆ ಅಲ್ವಾ? ನೀವು ದಾನ ಕೊಟ್ಟಿದ್ದೀರಿ, ಶ್ರದ್ಧೆಯಿಂದ ಕೊಟ್ಟಿದ್ದೀರಿ. ನಾ ಹೇಳಿದಂತೆ ಎಲ್ಲ ನಿಯಮಗಳು ಕೊಡುವಾಗ ಭಗವಂತ ನನ್ನ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡು ಅಂತ ಕೊಟ್ಟಿದ್ದೀರಿ. ಆದ್ರೆ ಮಾಡೋನಾಗಬೇಕು. ಅದು ಆ ಥರ ಸಿಗೋದು ಕಷ್ಟ ಅಲ್ಲ ಭಟ್ರೆ. ಅದಕ್ಕೆ ಮತ್ತೆ 2ನೇದು ಹೇಳಿದ್ರು, ಈ ಬರೀ ದಾನ ಕೊಡಬೇಡ, ಆ ಕಾಲದ ಪ್ರಸ್ತುತ ಧನವನ್ನು ಸೇರಿಸಿಕೊಡು. ಅವನೊಂದು 4 ದಿನ ಕೂತು ಜಪ ಮಾಡುವಷ್ಟು ಕೊಟ್ಟು ಕಳಿಸು ಅವನಿಗೆ. ಈಗ ನಮಗನ್ಸೋದು ಬಂಗಾರ ಕೊಡೋದು, ಆಯ್ತಾ, ಬಂಗಾರದ ಜೊತೆ ದುಡ್ಡು ಇಟ್ಕೊಡೋದು ಮತ್ತೆ ಅಂತ. ಈಗಿನ ಕಾಲದ ಧನ ಅಂದರೆ ದುಡ್ಡಲ್ಲ, ಸಂಪತ್ತು ಅಥವಾ ದುಡ್ಡು. ಯಾಕೆ ಎಷ್ಟು ಕೊಡ್ಬೇಕಂತೆ ಗೊತ್ತಾ? ಕೊನೆ ಪಕ್ಷ ಬಂಗಾರ ತೊಗೊಂಡ್ರೆ 1 ತಿಂಗಳು ಒಂದು ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಕೊಡಬೇಕು ಅಂತ, ಕೊನೆಯ ಪಕ್ಷ. ಬಂಗಾರವೇ 14-15 ಸಾವಿರ ರೂಪಾಯಿ ಉಂಟು. ನೀವು ಅದ್ರ ಜೊತೆಗೆ 1 ತಿಂಗಳು ಅಂದರೆ ಅಲ್ವಾ? ಯಾಕೆ ಇಲ್ಲ, ಅವನು ಮರುದಿನ ಹೊರಟ ಮತ್ತೆ ಬೇರೆ ಕಡೆಗೆ. ಹಾಗೆ ಮಾಡಿದ್ರೆ ನಿಮಗಂತೂ ಫಲದಲ್ಲಿ ಕಮ್ಮಿ, ಅವನಿಗೂ ಶಿಕ್ಷೆ. ಆ ರೀತಿ ವ್ಯಕ್ತಿಗಳಿಗೆ ಆ ರೀತಿ ಇದ್ದಾಗ ಅವರಿಗೆ ದಾನ ಕೊಡಬೇಡಿ. ಮತ್ತೆ 2ನೇದು, ನಾನಾಗಲೇ ಹೇಳಿದೆ, ನೀನು ಬಡವನಾಗಿದ್ದರೆ ಖಂಡಿತವಾಗಿ ಅದು ದೇವರಿಗೆ ಗೊತ್ತುಂಟು, ನಿಮ್ಮ ಸ್ಥಿತಿ ಏನು ಉಂಟು ಅಂತ ದೇವರಿಗೆ ಗೊತ್ತುಂಟು. ಬಡವನಾಗಿದ್ದರೆ ಖಂಡಿತ ಹೇಳ್ತಾ ಇದ್ದೇನೆ, ನೀನು ದಾನ ಮಾಡುವ ಅವಶ್ಯಕತೆ ಇಲ್ಲ. ನಾನಲ್ಲ ಇದು ಹೇಳುದು, ಗರುಡ ಪುರಾಣವೇ ಹೇಳು. ನೀನು ಬಡವ, ನಿಜವಾಗ್ಲೂ ಬಡವ, ನೀನು ಒಂದು ಹೊತ್ತು ತಿನ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಮಾಧವ ಏನೋ ಬ್ರಾಹ್ಮಣನ ಒಂದು ಕತೆ ಉಂಟು, ಕೇಳಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅವನು ಈ ತಿರುಪತಿಯ ಒಂದು ಪ್ರಸಂಗದಲ್ಲಿ ಬರೋದು. ಅವನು ತುಂಬ ಅನ್ಯಾಯಗಳು ಎಲ್ಲ ಮಾಡ್ತಾನೆ. ಕೊನೆಗೆ
ಸ್ವಲ್ಪ ಏನೋ ಅವನಿಗೆ ಪ್ರಾಯಶ್ಚಿತ್ತ ಆಗ್ತಾ ಇದೆ. ಅಪ್ಪ ಅಮ್ಮ ಎಲ್ಲರಿಗೂ ಅನ್ಯಾಯ ಮಾಡೋದು, ಎಲ್ಲರನ್ನು ಬಿಟ್ಟು ದೂರ ಹೋಗಿ ಎಲ್ಲ ಒಟ್ಟು ಬ್ರಾಹ್ಮಣತ್ವದಲ್ಲಿ ಬರದೆ ಮಧ್ಯ ವೈಶ್ಯ ಸವಾಸ ಎಲ್ಲ ಹೀಗೆಲ್ಲ ಮಾಡಿರ್ತಾರೆ. ಮಾಡುವಾಗ ಅವನಿಗೇನೋ ಅನ್ನಿಸ್ತು, ಇಲ್ಲ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ. ಕೊನೆಗೆ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂತ ಹೋಗುವಾಗ ಈ ತಿರುಪತಿಯ ಕಪಿಲ ತೀರ್ಥದಲ್ಲಿ ತನ್ನ ಜೊತೆಗೆ ಯಾರ ಜೊತೆ ಹೋಗಿರ್ತಾನೆ ಅವರೆಲ್ಲ ಪಿಂಡ ಪ್ರದಾನಗಳೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಇವನಿಗೆ ತನ್ನ ಹಿರಿಯರ ನೆನಪಾಗ್ತದೆ. ಮಾಡಬೇಕು, ಏನೂ ಇಲ್ಲ ಇವನ ಹತ್ರ. ಅಕ್ಕಪಕ್ಕ ನೋಡ್ತಾನೆ, ಸಾಮಗ್ರಿಗಳಿಲ್ಲ. ಬ್ರಾಹ್ಮಣರಿಗೆ ಹೇಳಿ ಏನಾದ್ರು ಮಾಡುವ ಅಂತಂದ್ರೆ ದುಡ್ಡಿಲ್ಲ, ದಕ್ಷಿಣೆ ಕೊಡ್ಲಿಕ್ಕೆ ಏನೇನೂ ಇಲ್ಲ. ಆಗ ನಾರಾಯಣ ಅಂತ ಹೇಳಿ ಅಲ್ಲಿರುವ ಮಣ್ಣನ್ನು ಪಿಂಡದ ಹಾಗೆ ಕಲಿಸಿ ಇಟ್ಟು ಬರೀ ನೀರಿನಿಂದ ತರ್ಪಣ ಕೊಡ್ತಾನೆ. ಅವನ ಪಿತೃಗಳು ಸಂತೃಪ್ತರಾಗ್ತಾರೆ, ಭಗವಂತ ಅನುಗ್ರಹ ಮಾಡ್ತಾನೆ. ಇದು ಕತೆ. ಹಾಗೇ ತಿಳಿಯುವ ನಾವು ಇದನ್ನು ಅರ್ಥ ಮಾಡಿಸ್ತಿರೋದೇನು ಗೊತ್ತುಂಟ, ನಿನ್ನಲ್ಲೇನೂ ಇಲ್ವಾ, ಶ್ರದ್ಧೆಯನ್ನ ನೀನು ಕೊಡ್ಬೋದು. ನಾನು ಪದೇ ಪದೇ ಹೇಳ್ತೇನೆ, ದೇವರಿಗೆ ನೀವೇನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ನಾನು ಹೂ ಕೊಟ್ಟಿದ್ದೀನಿ, ಹಣ್ಣು ಕೊಟ್ಟಿದ್ದೀನಿ, ಫಲ ಕೊಟ್ಟಿದ್ದೀನಿ, ತೆಂಗಿನಕಾಯಿ ಕೊಟ್ಟಿದ್ದೀನಿ, ಚಿನ್ನದ ವಸ್ತ್ರ ಕೊಟ್ಟಿದ್ದೀನಿ, ಹಾರ ಮಾಡಿಸಿದ್ದೀನಿ. ಇದನ್ನೆಲ್ಲ ನಿಮಗೆ ಕೊಟ್ಟವ್ರು ಯಾರು? ಸೃಷ್ಟಿ ಮಾಡಿದವ್ರು ಯಾರು? ಭಗವಂತನೇ ಅಲ್ವಾ? ಹಾಗಾದ್ರೆ ಭಗವಂತ ಸೃಷ್ಟಿ ಮಾಡೋದು, ಭಗವಂತನೇ ಇಟ್ಟದ್ದನ್ನ ಅವನಿಗೆ ವಾಪಸ್ ಕೊಟ್ಟು ಏನು ಸಾಧನೆ ಮಾಡಿದಾಗ ಅಲ್ಲ. ಇದೆಲ್ಲ ಒಂದು ಸಂತೋಷಕ್ಕೆ. ಈಗ ಮನೆಯಲ್ಲಿ ಅಪ್ಪಂದಿರು ಮಾಡೋದುಂಟು ಈ ಥರದ್ದು. ಮನೆಯಲ್ಲಿ ಏನೋ ಒಂದು ವಸ್ತುವನ್ನು ತಂದಿಡೋದು. ಈ ರಕ್ಷಾಬಂಧನ ಅಂತ ಇಟ್ಕೊಳ್ಳುವ, ರಕ್ಷಾಬಂಧನದಲ್ಲಿ ಈ ಅಣ್ಣ ತಂಗಿ ಸಂಬಂಧ ಅಥವಾ ಅಕ್ಕ ತಮ್ಮ ಅಲ್ಲಿ ರಾಖಿ ಕಟ್ಟುವಂಥದ್ದು, ಅಲ್ಲಿ ಏನೋ ಅಣ್ಣ ತಮ್ಮನೋ ಏನೋ ಒಂದು ಕೊಡೋದು ಎಲ್ಲ ಉಂಟಲ್ಲ. ಆಗ ಪಾಪ ಸಣ್ಣ ಹುಡುಗರು, ಅವ್ರ ಹತ್ರ ದುಡಿಮೆ ಇಲ್ಲಲ್ಲ, ಏನಿಲ್ಲ. ಅಪ್ಪ ಏನೋ ಒಂದು ಗಂಡು ಮಗುವಿಗೆ ಕೊಡಿಸ್ತಾನೆ, ನೀನು ಕೊಡು ಅಕ್ಕನಿಗೆ ಅಂತ ಹೇಳಿ. ಆ ವಸ್ತು ನಿರ್ಧಾರವೋ ತಂದೆ ಇದೆ, ಆಯ್ತಾ? ಆ ದುಡಿಮೆ, ಆ ವಸ್ತುವಿಗೆ ದುಡ್ಡು ಹಾಕೋದು ತಂದೆ, ಎಲ್ಲವೂ ತಂದೆನೇ ಮಾಡಿರೋದು. ಆದರೆ ಅಂಗಡಿ ಕರ್ಕೊಂಡೋಗಿ ನಿನಗೇನು ಬೇಕು ತೋರಿಸು ಅಂತ, ಅಲ್ಲೇ ಉದ್ದೇಶ ಹಿಂಗೆ ತೋರಿಸೋದು, ಇದು ತಗೋ, ಇದು ಚೆನ್ನಾಗಿರ್ತದೆ ಅಂತ. ಆಮೇಲೆ ನೀನೇ ಇಷ್ಟಪಟ್ಟು ತಗೊಂಡಿದ್ದಲ್ಲ ಅಂತ ಮಗನಿಗೆ ಹೇಳೋದು. ಅಂದರೆ ಮಗನಿಗೆ ಅನಿಸ್ತದೆ, ನಂದೇ ನಿರ್ಧಾರ ಇದು, ನಾನೇ ತಗೊಂಡಿರೋದು ಅಂತ. ಮಗನ ಕೈಲೇ ದುಡ್ಡು ಕೊಡಿಸೋದು, ನನ್ನ ದುಡ್ಡು ಅಂತ ಅವನು ಕೊಡ್ತಾನೆ. ಈಗ ತಂದಿಟ್ಟು ಮರುದಿನ ನೀ ಕೊಡೋದು, ಅಕ್ಕ ನೋಡು ನಾನು ತಂದಿದ್ದೀನಿ ಅಥವಾ ತಂಗಿ ತಂದಿದ್ದೀನಿ ಅಂತ. ದೇವ್ರು ಹಾಗೆ ಮಾಡೋದು ಅಂತ. ಅದಕ್ಕೆ ಅವನನ್ನು ಪಿತ ಅಂತ ಕರೆಯೋದು ಅಲ್ಲ. ಹಾಗಾಗಿ ದೇವರು ಸೃಷ್ಟಿ ಮಾಡಿದ ವಸ್ತು, ದೇವರು ಕೊಟ್ಟಂತಹ ವಸ್ತು ದೇವರಿಗೆ ಕೊಟ್ಟು ನಾವೆಂತ ದೊಡ್ಡವರಾಗೋದು? ಹಾಗಲ್ಲ. ಶ್ರದ್ಧೆ ಮಾತ್ರ ನಮ್ಮದಲ್ಲ, ಭಕ್ತಿ ನಮ್ಮದಲ್ಲ. ನಾನು ಹೇಳಿದ ಕತೆ ನೆನ್ಪುಂಟ? 1000 ಜನ ಅನುಷ್ಠಾನಿಕರ ಅನ್ನೋ ಒಂದು ತಕ್ಕಡಿಯಲ್ಲಿ ಒಬ್ಬ ಶಾಸ್ತ್ರಜ್ಞನನ್ನು ಕೂರಿಸಿದ್ರೆ ಶಾಸ್ತ್ರಜ್ಞ ಕೂತ ತಕ್ಕಡಿ ಭಾರ ಆಗ್ತದೆ. 1,00,000 ಜನ ಶಾಸ್ತ್ರ ಓದಿದವ್ರನ್ನ ಮತ್ತು ಒಬ್ಬ ದೈವ ಭಕ್ತನನ್ನ ಕೂರಿಸಿದ್ರೆ ದೈವ ಭಕ್ತ ಭಾರ ಆಗ್ತಾನೆ. ಹಾಗಾದ್ರೆ ಭಕ್ತಿ ನಮ್ಮದಲ್ವಾ? ಇವತ್ತು ಶಂಕರಾಚಾರ್ಯರು ನಮಗೆ ಹೇಳಿದ್ದು ಭಕ್ತಿಯ ಮಾರ್ಗವನ್ನ. ಆ ಭಕ್ತಿಯ ಮಾರ್ಗವನ್ನು ಎಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ? ಈಗ ಹೇಳಿ, ಏನು ತಪ್ಪುಂಟು? ನಂದು ಅಂತಿರೋದು ಅದೊಂದೇ, ಅದನ್ನೇ ತಾನೇ ನಾನು ಕೊಡ್ಬೋದು. ಹಾಗಾಗಿ ಆ ರೀತಿಯಾದಂತಹ ಭಕ್ತಿಯಿಂದ ಮಾಡಬೇಕು. ಹಾಗಂತ ದಾನ ಹಾಗಾದ್ರೆ ಒಟ್ಟರೆ ಭಕ್ತಿ ಎಲ್ಲ ಕೊಟ್ಟರೆ ಸಾಕಲ್ಲ ಅಂತ ಹೇಳಿದ್ರೆ ಅದೇ ಹೇಳುತ್ತೆ, ಅದನ್ನೇ ಹೇಳುತ್ತೆ. ಭಗವಂತ ನಿಮಗೆ ಆ ತತ್ವದಿಂದ ಹೊರಗೆ ಬರಬೇಕು ಅಂತಾದ್ರೆ ಒಂದಿಷ್ಟು ಕರ್ಮದ ದಾನ ಮಾಡಬೇಕು. ಆ ದಾನ ಮಾಡಲಿಕ್ಕೆ ಶಕ್ತಿ ಇರೋನು ಮಾಡ್ರಪ್ಪ. ನಾನು ಆಗಲೇ ಹೇಳಿದೆ, ನೀವೇ ಕಟ್ಟಿಸಿದ ಮನೆಯಲ್ಲಿ ನಿಮ್ಮನ್ನು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕಟ್ಟಿಸಿದ ಮನೆಯಲ್ಲಿ ನೀವು ಹೆತ್ತ ಮಗನೇ ನಿಮ್ಮ ಮರಣದ ನಂತರ ಸ್ನಾನ ಮಾಡದೆ ಹೋಗುವುದಿಲ್ಲ. ಹಾಗಿರುವಾಗ ನಿಮ್ಮದು ಏನುಂಟು ಅದನ್ನ ತ್ಯಾಗ ಮಾಡುವಂತಹ ಭಾವನೆ ನಮಗೆ ಬೇಕು. ಅಮೃತತ್ವದ ಕಡೆ ಹೋಗಬೇಕಾ? ತ್ಯಾಗೇನೈಕೇನ ಅಮೃತತ್ವ ಮನುಷ್ಯ. ಅಮೃತತ್ವದ ಕಡೆ ಹೋಗ್ಬೇಕಾ? ತ್ಯಾಗ ಮಾಡಬೇಕು. ಹಾಗಾಗಿ ದಾನ ಪ್ರಕ್ರಿಯೆಗಳು ಬಂತು. ಆಯ್ತು, ಈ ದಾನವನ್ನು ಯಾರ್ಯಾರು ಮಾಡ್ಬೇಕು? ಹಾಗಾದ್ರೆ ನಾನು ನೋಡಿದ್ದೇನೆ, ಅಯ್ಯೋ ನನ್ನ ಫ್ರೆಂಡ್ ಹೋದ,
ಈಗ ಅವ್ರ ಹೆಸರಿನಲ್ಲಿ ಲೋಕ ನೋಡ್ಲಿ ಅಂತ ದಾನ ಮಾಡಬೇಡ ಅಂತ, ಲೋಕ ಮೆಚ್ಚಬೇಕು ಅಂತ ದಾನ ಮಾಡುವುದಲ್ಲ. ನಿನಗೆ ಪ್ರಾಯಶ್ಚಿತ್ತ ಬೇಕು ಅಂದ್ರೆ ದಾನ ಮಾಡು. ಎರಡನೇದು, ನೆನ್ನೆ ನಾನು ಹೇಳುವಾಗ ಒಂದು ವಿಚಾರ ಹೇಳಿದ್ದೆ, ಈ ಆಶೋಚ ನಿರ್ಣಯದ ಬಗ್ಗೆ ಅಲ್ವಾ. ಆಶೋಚ ನಿರ್ಣಯದ ಬಗ್ಗೆ ಅದು ಹೇಳಿದ್ದೆ. ಈಗ ಅಪರಕ್ರಿಯೆ ಮಾಡುವುದು, ಇಲ್ಲ ತುಂಬ ನಿರ್ಧಾರಗಳುಂಟು. ಅದರಲ್ಲಿ ಒಂದು ಹೇಗುಂಟು ಅಂತ ಕೇಳಿದ್ರೆ, ನಾನು ನೆನ್ನೆ ಹೇಳಿದೆ, ಯಾಕೆ ಈ ಅಶೋಚದ ನಿರ್ಣಯ ಅಂತಂದ್ರೆ ಏನು ಭಟ್ರೆ ಅಂತ ಮೊದಲು ಅದನ್ನು ತಿಳಿಬೇಕು. ಅಶೋಚ ಅಂತಂದ್ರೆ ಜನನಾಶೋಚ ಮತ್ತು ಮರಣಾಶೋಚ ಎರಡೇ ಅಲ್ವಾ. ಅಶೋಚ ಅಂದ್ರೆ ಮೈಲಿಗೆ, ಅದಕ್ಕೆ ಈಗ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರುಂಟು. ಜನನಾಶೋಚಕ್ಕೆ ಕೆಲವು ಕಡೆ ಪುರುಡು ಅಂತ ಹೇಳುವುದುಂಟು, ಇನ್ನು ನಮ್ಮ ಕಡೆ ಅಮೆ ಅಂತ ಹೇಳ್ತಾರೆ, ಕನ್ನಡದ ಶಬ್ದಗಳದು ಆಯ್ತಾ. ಮರಣಾಶೋಚಕ್ಕೆ ಸೂತಕ, ಎಲ್ಲ ಕಡೆಯಲ್ಲೂ ಇರುವ ಶಬ್ದ ಸೂತಕ ಅಲ್ವಾ. ಈ ಸೂತಕ ಅಂತ ಹೇಳುವಾಗ ಇದು ಹೇಗೆ, ವ್ಯವಸ್ಥೆ ಹೇಗೆ ಅಂತ, ಯಾರಿಗೆ ಸೂತಕ, ವ್ಯವಸ್ಥೆ ಹೇಗೆ ಅಂತ, ರಕ್ತದ ಅನುಸಾರ ಸೂತಕಗಳನ್ನು ನಿರ್ಧಾರ ಮಾಡಿರೋದು. DNA ಎಷ್ಟು ಹತ್ರ DNA ಉಂಟು ಅಷ್ಟು ದಿನ ಸೂತಕ ಜಾಸ್ತಿ ಉಂಟು. ಈಗ ಕುಟುಂಬಸ್ಥರು ಅಂತ ಹೇಳುವಾಗ 12 ತಲೆಯವರೆಗೆ ಕುಟುಂಬಸ್ಥರು ಅಲ್ವಾ. ಬಟ್ ಇದು 12 ತಲೆ ಅಂದರೆ ಹೆಂಗೆ ಅಂತ ಪ್ರಶ್ನೆ ಬರುವುದು ಅಲ್ವಾ. 12 ತಲೆಮಾರುಗಳು ಅಂತ, ಅಪ್ಪ, ಅಜ್ಜ, ಮುತ್ತಜ್ಜ, ಅವರಜ್ಜ, 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 ಸ್ಟ್ರೈಟ್ ಲೈನ್. ಇದು 12 ತಲೆ ಅಲ್ವಾ. ಈ 12 ತಲೆ ಹೀಗೆ ಹೋಯ್ತಲ್ಲ, ಈ ಅವ್ರಿಗೆಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲ ಆಗ್ತಾ ಬರ್ತಾರಲ್ಲ 12ನೇವನ ಕೆಳಗಡೆ. ಅದು ಹೇಗೆ ತಗೊಳ್ಳೋದು ಭಟ್ರೆ ಅಂತ, ಹಾಗೆ ತಗೊಳ್ಬೇಕಾದ್ರೆ ಇಲ್ಲಿ ಒಂದಾಯ್ತಲ್ಲ, ಅಪ್ಪ ಅನ್ನುವಾಗ ಒಂದು ಆಯ್ತಾ, ಅಪ್ಪ ಅನ್ನುವಾಗ ಒಂದು, ಅಪ್ಪ ಅನ್ನುವಾಗ ಅಜ್ಜ, ಅಜ್ಜ ಅಂತ ಹೇಳುವಾಗ ಆ ಕಡೆ ಈ ಕಡೆ ಎರಡು ಅವ್ರ ಅಣ್ಣ ತಮ್ಮಂದ್ರು ಇರ್ತಾರೆ. ಅವ್ರ ಅಣ್ಣ ತಮ್ಮಂದ್ರು 2ನೇ ನಂಬರ್ನಲ್ಲೇ ಬರ್ತಾರೆ. ಅವರ ಮಕ್ಕಳಿರ್ತಾರಲ್ಲ, ಅವ್ರ ಮಕ್ಕಳು ಅಲ್ಲಿ ಹೋಗುವಾಗ 3ನೇ ತಲೆ ಅಂತ 1, 2, 3. ಹೀಗೂ 12 ಹೋಗಬೇಕು, ಹೀಗೂ 12 ಹೋಗಬೇಕು, ಹೀಗೂ 12 ಹೋಗಬೇಕು, ಹೀಗೂ 12. ಈ ಎಲ್ಲ 12 ಜನದವ್ರಿಗೆಲ್ಲರಿಗೂ ಕೂಡ ಒಂದೇ ಥರದ ಅಶೋಚ. ನನ್ನಲ್ಲಿ ಕೇಳುವುದುಂಟು, ಭಟ್ರೆ ಕಮ್ಮಿ ಮಾಡ್ಕೊಳ್ಬೋದಾ, 12 ದಿನ ಕಷ್ಟಪಟ್ರೆ. ಅಲ್ಲ, ನಾನು ಹೇಳೋದು ಭಟ್ರುಗಳಿಗೂ ಈ ಪ್ರಶ್ನೆ ಕೇಳಿದ್ರೆ ಒಪ್ಪಿಗೆ, ಅಥವಾ ದೇವಸ್ಥಾನದ ಅರ್ಚಕರು ಕೇಳಿದ್ರೆ ಒಪ್ಪಿಗೆ. ಯಾಕೆಂದ್ರೆ ಈಗ ಪದೇ ಪದೇ ಕುಟುಂಬ ಅಂತ ಹೇಳುವಾಗ, ದೊಡ್ಡ ಕುಟುಂಬ ಆಗುವಾಗ ತಿಂಗಳಲ್ಲಿ ಒಂದು 15 ದಿನ ಅಶೋಚ ಬಂದರೆ ಅವ್ರು ಎಂಥ ಜಪ ಮಾಡೋದು, ಎಂಥ ತಪ ಮಾಡೋದು, ಎಂಥ ದೇವರ ಅನುಷ್ಠಾನ ಮಾಡೋದು. ಕೇಳಿ, ನಿಮಗೆಂತ ಸಮಸ್ಯೆ ಅಪ್ಪ, ಉಳಿದವರಿಗೆ ಹಾಗೆ ನೀವು ದೈವದ ಅನುಷ್ಠಾನ ಮಾಡ್ತೀರಿ ಅಂತ ಇಟ್ಕೊಂಡು ಎಷ್ಟು ತಲೆಗಳ ಕಳೆದ ಮೇಲೆ ಕಮ್ಮಿ ಮಾಡ್ತಾ ಬರ್ಬೋದು ಅಂತ. ಈ ಕ್ಯಾಲ್ಕುಲೇಷನಲ್ಲಿ ಹೋಗುವಾಗ 12 ತಲೆಯನ್ನು ಕಳೆಯುವವರೆಗೂ ನೀವು ಕಮ್ಮಿ ಮಾಡ್ಲಿಕ್ಕೆ ಬರುವುದೇ ಆಧಾರ. ಈಗ ಬಿಟ್ರೆ ಕೆಲವೊಬ್ರು 9 ತಲೆ ಕಳೆದ್ಮೇಲೆ ಮಾಡ್ಬೋದು, 7 ತಲೆ ಕಳೆದ್ಮೇಲೆ ಮಾಡ್ಬೋದು, 5 ತಲೆ ಕಳೆದ್ಮೇಲೆ ಮಾಡ್ಬೋದು ಅಂತಾರಲ್ಲ. ಮಾಡಬಹುದು, ಸರಿಯಾಗಿ ಲೆಕ್ಕ ಮಾಡಿದಾಗ. ಈಗ 5 ತಲೆ ಅನ್ನುವಾಗ 1, 2, 3, 4, 5 ಅಪ್ಪ, ಅಜ್ಜ, ಮುತ್ತಜ್ಜ, ಮರಿ ಅಜ್ಜ, ಹೀಗೆ 5 ಆಯ್ತಲ್ಲ. ಈ 5 ತಲೆ ಕಳೆದ್ಮೇಲೆ ಇಲ್ಲ, ಅಲ್ಲಿ ಹೀಗೆ 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 ಲೆಕ್ಕ ಮಾಡುವಾಗ 12 ತಲೆ ಆಗಿರ್ಬೇಕು, ಆಗ ಮಾತ್ರ 5ಕ್ಕೆ ಅಕ್ಸೆಪ್ಟೆಡ್. ಆಗಲಿಲ್ಲಲ್ಲ ಭಟ್ರೆ, ಏನು 9ಕ್ಕೆ, ಆ 9 ಲೈನಿಗೆ ಹೋಗೋ 12 ಆಯ್ತಾ, ಸರಿ ಕಮ್ಮಿ ಮಾಡ್ಕೊಳ್ಳಿ. ಆಗ್ಲಿಲ್ವಾ, ಮೇಲವರೆಗೆ ಹೋಗಿ. ಒಟ್ಟು 12 ತಲೆಗಳು ಆಗಲೇಬೇಕು ಅಲ್ಲಿಯವರೆಗೆ. ಈಗ ನೀವು ಗಮನಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಈ ರಕ್ತ ವಿಚಾರ, DNA ವಿಚಾರ ಅಂತ ಹೇಳುವಾಗ ಸೈನ್ಸ್ ಕೂಡ ಒಪ್ಕೊಳ್ತದೆ ಆಯ್ತಾ. ಸೈನ್ಸಲ್ಲೂ ಹೇಳೋದು, ನಮ್ಮ ಮಗುವಿಗೆ ಇದ್ಯಾವುದು ಬೇರೆ ಥರ ಗುಣ ಬಂತಲ್ಲ ಅಂತ ನಾವು ಕೆಲವು ಸಲ ಹೇಳೋದುಂಟು ಮಕ್ಕಳಿಗೆ ಅಂತ. ಸೈನ್ಸ್ ಹೇಳಿ, ಎಲ್ಲೋ ನಿಮ್ಮ ಕುಟುಂಬದಲ್ಲೆಲ್ಲೋ ಇರಬೇಕು ಈ ಥರದವರು ಅಂತ. ಟಿಲ್ 12 ಜನರೇಷನ್ ದ ಬ್ಲಡ್ ವಿಲ್ ಪಾಸ್. ಸೈನ್ಸ್
ಅಯ್ಯೋ ರಾಮ, ನಮ್ಮಲ್ಲೂ ಅದನ್ನೇ ಹೇಳಿದ್ದು 12 ತಲೆಮಾರು ಅಂತ. ಪುರಾಣ ಹೇಳಿದಾಗ ಒಪ್ಕೊಳ್ಳಿಲ್ಲ ನಾವು, ಸೈನ್ಸ್ ಹೇಳಿದಾಗ ಒಪ್ಕೊಂಡಿದ್ದೀವಿ ಅಷ್ಟೇ. ಹಾಗಾಗಿ ಅಶೋಚ ಅನ್ನುವಾಗ ಹಾಗಿದೆ. ಹಾಗೆ ಅರ್ಥ ಮಾಡ್ಕೊಳ್ಳಿ. ಹಾಗೆ ಸೂತಕಗಳು ಬಂದಾಗ ಶ್ರಾದ್ದ ಮಾಡುವಂತಹ ವಿಚಾರಗಳು ಅಂತ ಹೇಳುವಾಗ ಅಲ್ಲಿ ನಮ್ಮಲ್ಲಿ ಸೂತಕ ಬಂತು. ಸೂತಕದಲ್ಲಿ ಮಾಡಲಿಕ್ಕಿಲ್ಲ. ನಾನು ಹೇಳಿದ್ದೇನೆ, ಸೂತಕ ಮುಗಿದ ತಕ್ಷಣ ಮಾಡಬೇಕು. ಇವತ್ತಿಗೆ ಸೂತಕ ಮುಗೀತು, ಭಟ್ರಿಗೆ ಹೇಳಿಟ್ಕೊಳ್ಳಿ, ನಾಳೆ ಶ್ರಾದ್ದ ಮಾಡಿ. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳಬೇಕಾ? ಸೂತಕ ಮುಗಿದ ತಕ್ಷಣ ಶ್ರಾದ್ದವನ್ನು ಮಾಡಬೇಕು. ಹೆಂಡತಿ ರಜೆಯಾಗಿದ್ದರೆ ಆ ದಿನ ಶ್ರಾದ್ದವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು ಭಟ್ರೆ ಅಂತ ಕೇಳಿದ್ರೆ, ಹೆಂಡತಿ ರಜೆ ಮುಗಿದ ತಕ್ಷಣ ಮಾಡುದಾ? ಅಲ್ಲಿ ಆ ನಿಯಮವನ್ನು ಹಾಕಲಿಕ್ಕೆ ಬರುವುದಿಲ್ಲ. ಯಾಕೆ ಗೊತ್ತುಂಟ? ಅದು ಪ್ರಕೃತಿಗೆ ಸಂಬಂಧಪಟ್ಟಂತಹ ವಿಚಾರ. ಹೆಣ್ಣು ಮಕ್ಕಳಿಗೆ ಗೊತ್ತಿರ್ತದೆ ಇದು. ಎಲ್ಲರಿಗೂ ಕೂಡ 3, 4, 5 ಹೀಗಿರುವುದಿಲ್ಲ ಅಂತ. ಅವರವರ ದೇಹ ಪ್ರಕೃತಿಯ ಮೇಲೆ 10 ದಿನಗಳವರೆಗೂ ಆಗುವ ಸಂಭವಗಳು ಉಂಟು. ಹಾಗಾಗಿ ಅಲ್ಲಿ ಹೇಳುವುದು, ಅದನ್ನು ನೋಡಿಕೊಂಡು ಸಂಕ್ರಮಣ, ಅಮಾವಾಸ್ಯೆ ಅಥವಾ ಆ ಒಂದು ಅಷ್ಟಕಗಳು ಸಿಕ್ಕರೆ ಆ ದಿನ ಮಾಡುವಂತ. ಸೂತಕಕ್ಕೂ ರಜಸ್ಸಲಿಗೂ ವ್ಯತ್ಯಾಸ ಉಂಟು. ಎರಡನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಬೇಡಿ. ಹಾಗೆ ಈ ಒಂದು ಕಲ್ಪನೆ ಇದೆ, ಬ್ರಹ್ಮಚಾರಿಗಳಿದ್ದರೆ ಅವರಿಗೆ ಸೂತಕ ಬರುವುದಿಲ್ಲ ಅಂತ ಒಂದಿಷ್ಟು ಪ್ರಾಂತ್ಯದಲ್ಲಿ ಹೇಳ್ತಾರೆ. ಬ್ರಹ್ಮಚಾರಿಗಳು ಅವರಿಗೆ ಸೂತಕ ಇಲ್ಲ ಅಂಥೇಳಿ, ಅದು ಅನುಕೂಲ ಸಿಂಧು, ಎಲ್ಲೂ ಆಧಾರ ಇಲ್ಲ ಅದಕ್ಕೆ. ನಮ್ಮಲ್ಲೆಲ್ಲ ತುಂಬ ಕಡೆ ಹೇಳೋದುಂಟು, ಬ್ರಹ್ಮಚಾರಿಗಳು ಅವರಿಗೆ ಸೂತಕ ಅಶೋಚಗಳು ಬರುವುದಿಲ್ಲ, ಅವ್ರು ಪೂಜೆ ಮಾಡಲಿಕ್ಕೆ ತೊಂದರೆ ಇಲ್ಲ ಹೇಳ್ಬೋದು. ಬಿಟ್ಟರೆ ಸಂಪ್ರದಾಯದಲ್ಲಿ ಬಂದಿದೆ. ಬಿಟ್ಟರೆ ಆಧಾರ ಕೇಳಿದ್ರೆ ಆಧಾರಗಳಿಲ್ಲ ಅದಕ್ಕೆ. ಹಾಗೆ ಇಲ್ಲಿ 11 ದಿನದಲ್ಲಿ ಇದನ್ನೆಲ್ಲ ಮಾಡಿ 12ನೇ ದಿನದಲ್ಲಿ ಸಪಿಂಡೀಕರಣ ಅಂತ ಮಾಡ್ತೇವೆ ಅಲ್ವಾ? ಇಲ್ಲಿವರೆಗೆ ಪ್ರೇತ ಅಂತ ಕರೆಸಿಕೊಂಡಂತಹ ಆತ್ಮಕ್ಕೆ ಈಗ ನಾವು ಪಿತೃಗಣಗಳಲ್ಲಿ ಸೇರಿಸಿ, ಪಿತೃದೇವತೆ ಅವ್ರು ದೇವರಾಗ್ತಾರೆ ಅಂತಲ್ಲ, ಪಿತೃಗಣಗಳಲ್ಲಿ ಸೇರಿಸಿ ಪಿತೃದೇವತೆ ಅಂತ ಆರಾಧನೆ ಮಾಡ್ತೀವಿ. ಏನದು ಸಪಿಂಡೀಕರಣ ಅಂತಂದರೆ ಅರ್ಥ ಗೊತ್ತುಂಟ? ತುಂಬ ಸಿಂಪಲ್. ನಮ್ಮ ಪಿತೃಗಳೊಟ್ಟಿಗೆ ಆ ಒಂದು ಮರಣ ಹೊಂದಿದಂತಹ ವ್ಯಕ್ತಿಯ ಪ್ರೇತವನ್ನು ಸೇರಿಸುವಂತಹದ್ದು. ಆ ಗಣಗಳು ಕ್ಯಾಟಗರಿ, ಗ್ರೂಪ್, ಅದಕ್ಕೆ ಸೇರಿಸಿದಾಗ ಪಿತೃದೇವತೆಗಳು ಮುಂದಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವನ ಆತ್ಮದ ಉದ್ಧಾರಕ್ಕೆ ಬೇಕಾದಂತಹದ್ದನ್ನು ನಡೀತದೆ. ಆಗ ಪಿತೃದೇವತೆಗಳು ನಿಮ್ಮಿಂದ ಶೇಖರಿಸಿಕೊಂಡು ಅವನ ಉದ್ಧಾರಕ್ಕೆ ಕೊಡ್ತದೆ. ಸಪಿಂಡೀಕರಣದ ನಂತರದಲ್ಲಿ, ಅಂದರೆ ನಿಮಗೆ ಸಿಂಪಲಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ, ಇಷ್ಟು ಸಿಂಪಲ್ ಆಗಿಲ್ಲ ಅಂದರೆ ಗೊತ್ತಾಗಲಿ ಜನರಲ್ ಆಗಿ ಎಲ್ಲರೂ. ಸಪಿಂಡೀಕರಣ ಅಂದರೆ ಈಗ ಭಟ್ರೆ ಇದು ನೀವು ಹೇಳೋದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಲ್ಲಿ ಮಾಡ್ತಾರೆ, ಇನ್ನು ಕೆಲವು ಮತಗಳಲ್ಲಿ ಕೆಲವು ಇದೆಯಪ್ಪ, ಖಂಡಿತ ಉಂಟು. ಹಿರಿಯರು ಸೇರಿಸೋದು ಅಂತ ಒಂದು ಪದ್ಧತಿ ಮಾಡ್ತಾರೆ, ಗೊತ್ತುಂಟಾ? ಗೊತ್ತಿದೆ, ಹಿರಿಯರನ್ನು ಸೇರಿಸೋದು ಅಂತ ಒಂದು ಪದ್ಧತಿ ಉಂಟು. ಇನ್ನು ಕೆಲವರು ಹಿರಿಯರಿಗೆ ಸೇರಿಸಲೇ ಇಲ್ಲ ಭಟ್ರೆ, ಅವಾಗ ಹಿರಿಯರು ಸೇರಿಸೋದು ಅಂತ ಹೇಳ್ತಾರಲ್ಲ, ಅದನ್ನೇ ಸಪಿಂಡೀಕರಣ ಅಂತ ಹೇಳೋದು. ಅದು ಹಾಗೆ ಅದು ಒಂದು ಪದ್ಧತಿ ಉಂಟು. ಕಲಶವನ್ನಿಟ್ಟು ಅವರ ಹೆಸರಲ್ಲಿ ಒಂದು ಕಲಶ ಮಾಡಿ ಆ ನೀರನ್ನು ಈ ನೀರನ್ನೆಲ್ಲ ಸೇರಿಸಿ ಎಡೆ ಮಾಡಿ ಎಲ್ಲ ಮಾಡ್ತಾರೆ. ನಮ್ಮಲ್ಲಿ ಹೇಗೆ ಪಿಂಡಗಳನ್ನಿಟ್ಟು ನೈವೇದ್ಯ ಮಾಡಿ ಮಾಡ್ತೇವೆ, ಹಾಗೆ ಉಂಟು ಅಂತ. ವ್ಯತ್ಯಾಸಗಳು ಸಂಪ್ರದಾಯದಲ್ಲಿ ಮಾಡುವ ಕ್ರಿಯೆಯಲ್ಲಿ ತೋರಿಸಿದ್ರು ಬಿಟ್ಟರೆ ತತ್ವಗಳಲ್ಲ.
ಈಗ ಶೂದ್ರ ಅಂತ ಹೇಳುವಾಗ ಕೆಟ್ಟದಾಗಿ ಹೇಳುವಂಥ ಜನಗಳು ಶೂದ್ರರಲ್ಲಿ ಪದ್ಧತಿ ಇಲ್ಲ, ಹಾಗೆ ಹೀಗೆ, ಶೂದ್ರ ಅಂತಂದರೆ ಶಬ್ದವೇ ಕೆಟ್ಟು ಅಂತ ಹೇಳುವಾಗ ನಾನು ಕೇಳೋದು ಒಂದು ಮಾತು, ಶೂದ್ರ ಅಂತಂದರೆ ಯಾರು? ಮೊದಲು ನನ್ನ ಪ್ರಕಾರ ನಾನು ಹೇಳಿದೆ, ನನ್ನ ಪ್ರಕಾರ ಶೂದ್ರ ಅನ್ನೋನು ಕೆಟ್ಟದು, ಕೆಟ್ಟ ಶಬ್ದ ಏನೂ ಅಲ್ಲ. ನನ್ನ ಪ್ರಕಾರ ಸೇವಿಸುವವನು, ಲೋಕಕ್ಕೆ ಅನುಕೂಲತೆಯನ್ನು ಮಾಡಿಕೊಳ್ಳುವವನು ಶೂದ್ರ ನನ್ನ ಪ್ರಕಾರ, ಅಥವಾ ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಹಾಗುಂಟು ಅಂತ. ಈಗ ಲೌಕಿಕವಾಗಿ ಜಾತಿ ಅಂತ ಮಾತಾಡುವ ಶೂದ್ರರು ಅಂತಂದ್ರೆ ಯಾರು? ಹಾಗಾದ್ರೆ ಜಾತಿಯಲ್ಲಿ ಹೋದ್ರೆ ಒಂದು ಜಾತಿಯ, 2 ಜಾತಿಯ, 3 ಜಾತಿಯ, 4 ಜಾತಿಯ ಅವರು ಹೇಳೋದು ಅಲ್ಲ. ಈಗ ನಾವು ನಮ್ಮ ಹೆಸರಿನ ಪ್ರಕಾರ ಶೂದ್ರರು ಅಂತ ಕಂಡ್ರೆ ನಮ್ಮ ಮೇಲೆ ಕೇಸ್ ಹಾಕ್ಲಿಕ್ಕೆ ಬರ್ತಾರಲ್ಲ, ಅಥವಾ ಗಲಾಟೆಗೆ ಬರ್ತಾರಲ್ಲ, ಅಥವಾ ಅವರ ಅವನತಿಗೆ ಅವರೇ ಕಾರಣ ಆಗ್ತಾರಲ್ಲ ಅಂದವ್ರಿಗೆ ಕೇಳೋದು, ಹಾಗಾದ್ರೆ ಸರ್ಕಾರದ ರೀತಿಯಲ್ಲಿ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಅಂತಂದ್ರೆ ಸರಿಯಾ? ಶೆಡ್ಯೂಲ್ ಕ್ಯಾಸ್ಟ್ ಅನ್ನೋ ತುಂಬ ಜಾತಿಗಳು ಬರ್ತದಲ್ಲ, ಹಾಗೆ ಹೇಳಿದ್ರೆ ಚಂದ, ಅದು ಇಂಗ್ಲೀಷ್ನಲ್ಲಿ ಹೇಳುತ್ತಲ್ಲ. ಅಯ್ಯೋ ರಾಮ, ಅದೇ ಶಬ್ದವನ್ನಲ್ವಾ ನಾವು ಸಂಸ್ಕೃತದಲ್ಲಿ ಹೇಳಿದ್ದು, ಆ ಗ್ರೂಪಿಗೆ ಹೇಳೋದಲ್ವಾ? ಕೆಟ್ಟದ ಹೀಗೆ ಅಂತ ವ್ಯಾಮೋಹ ಅಲ್ಲ. ಆದರೆ ಎಲ್ಲಾದರೂ ನಮ್ಮ ಗ್ರಂಥದಲ್ಲಿ ಹೇಳಿದ್ದಾನ? ವಿಧಿಗಳು ಎಲ್ಲರಿಗೂ ಒಂದೇ ಅಲ್ವಾ ಹೇಳದ್ದು? ವಿಧಿಗಳು ಒಂದೇ ಅಲ್ವಾ ಹೇಳದ್ದು? ಹೀಗೆ ಮಾಡಬೇಕು, ಹೀಗೆ ಮಾಡಿಸ್ಬೇಕು ಅಂತ ಹೇಳಿ. ವ್ಯತ್ಯಾಸಗಳಾದದ್ದು ಮಧ್ಯಕಾಲದಲ್ಲಿ. ಹಾಗೆಯನ್ನು ಮಾಡಿ ಅಲ್ಲಿಗೆ ಮಗನ ಮೈಲಿಗೆ ಕೆಲಸಗಳು ಮುಗಿತದೆ. ಸಪಿಂಡೀಕರಣ ಮಾಡುವಾಗ ಅವನು ಮೈಲಿಗೆಯಿಂದ, ಅಲ್ಲಿವರೆಗೆ ಅವನು ಮೈಲಿಗೆಯಲ್ಲಿ ಇರ್ತಾನಲ್ಲ, ಉಳಿದವರೆಲ್ಲ ಕುಟುಂಬಸ್ಥರು ಮೈಲಿಗೆಯನ್ನು ಕಳ್ಕೊಂಡ್ರು ಕೂಡ ಅವನು ಮಾತ್ರ ಮೈಲಿಗೆಯಲ್ಲಿ ಇರ್ತಾನೆ. ಅದಾದ ನಂತರ ವೈಕುಂಠ ಅಂತ ಅಂದರೆ ಭಗವನ್ ನಾರಾಯಣನನ್ನ ಆರಾಧನೆಯನ್ನು ಮಾಡುವಂತಹದ್ದು. ಬಂಧು ಬಾಂಧವರಿಗೆ ಸ್ವಲ್ಪ ದುಃಖ ಕಮ್ಮಿ ಆಗ್ತದೆ. ಇದು ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಅಷ್ಟೇ. ಆಯ್ತಾ? ಹೀಗೆ ಮಾಡುವಾಗ ತನ್ನ ತಂದೆ ಕಷ್ಟದ ಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಆ 1 ವರ್ಷಗಳ ಕಾಲ ನಾನು ಕಷ್ಟದ ಜೀವನವನ್ನು ನಡೆಸ್ತೇನೆ, ಹಾಗಾಗಿ ಹೊಸ ವಸ್ತ್ರ ತೆಗೆದುಕೊಳ್ಳುವುದಿಲ್ಲ. ಮಗ ವ್ರತವನ್ನು ಹಿಡಿಯುವುದು. ಆಯ್ತಾ? ಪಿತೃನಾರಾಯಣನನ್ನೇ ನಾನು ಇಡೀ 1 ವರ್ಷ ಆರಾಧನೆ ಮಾಡ್ತೇನೆ, ಹಾಗಾಗಿ ಉಳಿದ ಯಾವ ಕರ್ಮಗಳನ್ನು ನಾನು ಮಾಡುವುದಿಲ್ಲ. ಹಾಗಂತ ಹೇಳಿ ವಾರ್ಷಿಕವಾದಂತಹ ಕರ್ಮಗಳನ್ನು ಮಾಡಲೇಬೇಕು ಅಥವಾ ಮಾಡಿಸಬೇಕು. ದೈವ ಕರ್ಮಗಳು, ನಮ್ಮಲ್ಲೆಲ್ಲ ದೈವಗಳೆಲ್ಲ ಕರ್ಮ ಉಂಟು, ಇರಲಿ. ದೈವ ಕರ್ಮಗಳಿದ್ರೆ ಅದನ್ನು ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಪ್ರಾಯಶ್ಚಿತ್ತಗಳು ಆಗಬೇಕು. ಸಂಧಿದೋಷ ಅಥವಾ ಕಂಟಕ ಈ ಥರದ್ದಿದ್ರೆ ಅದಕ್ಕೆ ಬೇಕಾದ ಕರ್ಮಗಳನ್ನು ಮಾಡಲೇಬೇಕು. ಬಿಟ್ಟರೆ ಉಳಿದ ಯಾರಿಗೂ ಕೂಡ ಇಲ್ಲ. ನಾನು ಮುಂಚೆನೇ ಹೇಳಿದ್ದೇನೆ ಇದನ್ನು. ಹಾಗೆ ಅಶೌಚವನ್ನು ನಿರ್ಣಯ ಮಾಡುವಾಗ ನಮ್ಮಲ್ಲಿ ಒಂದು ಮಾತಿದೆ. ಯಾರ್ಯಾರು ಅಶೌಚವನ್ನು ಬಳಸ್ತಾರಲ್ಲ, ಆ ಅಶೌಚ ಕರ್ಮಿಗಳೆಲ್ಲರೂ ಕೂಡ ಈಗ ಸಪಿಂಡೀಕರಣ ಮಾಡುವಾಗ ನಾವು ಮತ್ತೆ 1 ವರ್ಷ ಆಗುವಾಗ ಮಾಡ್ತೇವಲ್ವಾ? ಈಗ 2 ಸಂಪ್ರದಾಯಗಳು ಉಂಟು. ಈಗಲೇ ಮಾಡಿ ಮುಗಿಸೋದು, ಅದಾದಮೇಲೆ ಹೊಸದು ಈ 16 ಶ್ರಾದ್ದಗಳನ್ನು ಒಂದೇ ಸಲ ಮಾಡಿಸೋದು ಮಾಸಿಕ. ಸರಿಯಾ ತಪ್ಪ ಅಂತ ನಾನು ಹೇಳಿದಲ್ಲ, ಉತ್ತಮ ಷೋಡಶಿ, ಒಂದೊಂದು ಪಟ್ಟಣಕ್ಕೆ ಹೋಗುವಾಗ ಒಂದೊಂದು ಅಂತ. ಈಗ ತಪ್ಪ ಅಂತ ಕೇಳಿದ್ರೆ ತಪ್ಪಲ್ಲ ಅದು. ಹಾಗಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ಸರಿಯಾ ಅಂತ ಕೇಳಿದ್ರೆ ಸರಿಯವಲ್ಲ. ಯಾಕೆ ಗೊತ್ತಾ? ಈಗ ತಪ್ಪ್ಯಾಕೆ ಅಂತಂದ್ರೆ ಅವನು ಒಂದೊಂದು ಸ್ಥಾನಕ್ಕೆ ಹೋದಾಗ ಆ ಮೂಮೆಂಟಿಗೆ ಅವನಿಗೆ ಬೇಕಾದ ಅನುಕೂಲವನ್ನು ಮಾಡಿಕೊಡುವುದು ಸರಿಯಾದ ಕ್ರಮ ಅಲ್ವಾ? ಈಗ ನನಗೆ 1 ಗಂಟೆಗೆ ಹೊಟ್ಟೆ ಹಸಿದಾಗ ನಾನು ಊಟ ಮಾಡಿದ್ರೆ ಬಿಸಿ ಬಿಸಿಯಾಗಿ ಒಂಥರ ನೆಮ್ಮದಿ ಅಲ್ವಾ? ಅದು ಬಿಟ್ಬಿಟ್ಟು ಈ ಎಲ್ಲ ಬೆಳಗ್ಗೆನೆ ಮಾಡಿಟ್ಟಿರ್ತಾರೆ. 1 ಗಂಟೆ ಆಗುವಾಗ ಸರಿ ನಮಗೆ ಕೆಲಸ ಉಂಟು, 12 ಗಂಟೆಗೆ ನೀವು ತಿಂದು ಮುಗಿಸ್ಬಿಡಿ ಅಂತ ಕೊಟ್ಟರೆ
ಒಟ್ಟು ಇಲ್ಲ, ಮನಸ್ಸಿಲ್ಲದ ಮನಸ್ಸಿನಲ್ಲಿ ತಿಂತೇವಲ್ವಾ, ಮತ್ತು 1 ಗಂಟೆ ಹೊಟ್ಟೆ ಹಸಿಬಾರ್ದು ಅಂತ. ಹಾಗಾಗಿ ಅದು ಆ ಸಮಯಗಳಲ್ಲಿ ಮಾಡುವಾಗಲೇ ಹೆಚ್ಚು ಫಲ ಅಂತ. ಭಟ್ರೆ ಕಷ್ಟಪಟ್ಟರೆ ನಾವು ಹೊರಗಿರ್ತೀವಿ, ಭಟ್ರೆ ಬಿಟ್ಟು ಬಿಡ್ತಾನಲ್ಲ, ತೀರಾ ಹೇಳಿದ್ರೆ ಬಿಟ್ಟು ಬಿಡ್ತದೆ, ಕರ್ಮ ಬಿಟ್ಟು ಹೋಗ್ತದಲ್ಲ. ಹಾಗಾಗಿ ಏನು ಮಾಡೋದು, ಬುತ್ತಿ ಕಟ್ಟಿ ಕಳಿಸೋದು, ಟಿಫನ್ ಬಾಕ್ಸ್ ಮಕ್ಕಳಿಗೆ ಕೊಟ್ಟಾಗೆ 16 ಒಂದೇ ಸಲ ಮಾಡಿ ಕೊಟ್ಟು ಕಳಿಸೋದು ಪಿತೃಗೆ, ತಗೊಂಡೋಗಿ ದಯವಿಟ್ಟು ಯಮಪುರಿಯನ್ನು ಸೇರ್ಕೊಳ್ಳಿ ಅಂತ. ಹಾಗಾಗಿ ಅದು ಸರಿಯೇ, ಬಿಡುವುದಕ್ಕಿಂತ ಹೀಗೆ ಮಾಡೋದು ಸರಿ ಅಂತ. ಆಪ್ಷನ್ಗಳು ಅಷ್ಟೇ, ಆದರೆ ಅನುಕೂಲ ಇರೋರು ಮಾಡಲೇಬೇಕು, ಆಯ್ತಾ. ಹಾಗಾಗಿ ಈ ಅಶೋಚ ನಿರ್ಣಯ ಮತ್ತು ಈ ಪಿತೃಕರ್ಮಗಳಲ್ಲಿ ನಾವು ಮಾತಾಡ್ಲಿಕ್ಕೆ ಹೋದ್ರೆ ತುಂಬ ಅನುಮಾನಗಳು ಬರ್ತದೆ. ಅನುಮಾನಕ್ಕೆ ಈಗ ಬಹಳಷ್ಟು ಉತ್ತರಗಳೆಲ್ಲ ಉಂಟು ನಮ್ಮಲ್ಲಿ, ಇಲ್ಲ ಅಂತ ಹೇಳುವುದಿಲ್ಲ, ಎಲ್ಲ ಜ್ಞಾನ ಉಂಟು. ಆದರೆ ಎಲ್ಲೆಲ್ಲಿ ಸಣ್ಣ ಸಣ್ಣ ತಪ್ಪು ಕಲ್ಪನೆಗಳನ್ನು ಮೂಡಿಸಿದ್ದಾರಲ್ಲ, ಅಲ್ಲಿ ಸರಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೆ ನಾನಷ್ಟೇ. ಮತ್ತೆ ಇಲ್ಲಿ ವಿಷಯವನ್ನು ಹೇಳುವಾಗ ಇಷ್ಟೆಲ್ಲ ಹೇಳಿ ಆಯಿತು ಭಟ್ರೆ, ಇಷ್ಟೆಲ್ಲ ಹೇಳ್ತೀರಿ ನೀವು, ಈ ದಾನಗಳು ಪ್ರಕ್ರಿಯೆಗಳು ಇವನ್ನೆಲ್ಲ ಕೊಟ್ಟಂತೆ ಕೊಟ್ಟಾಗ ಜಾಸ್ತಿ ಆಗುವುದು ಕೂಡ ದಾನವೇ. ನಾವೆಷ್ಟು ಕೊಡ್ತೇವೆ ಅಷ್ಟು ಹೆಚ್ಚಾಗ್ತಾ ಹೋಗ್ತದೆ ಅಂತ ನಮಗೆ. ಈಗ ವಿದ್ಯೆ ಕೊಟ್ಟರೆ ಹೆಚ್ಚಾಗ್ತದ ಕಮ್ಮಿ ಆಗ್ತದ ಅಂತ? ಹೆಚ್ಚಾಗೋದಲ್ವಾ? ಈಗ ಪುಣ್ಯ ಗಳಿಸ್ಲಿಕ್ಕಾಗಿ ನಾವು ದಾನ ಮಾಡ್ತೇವೆ, ಪುಣ್ಯ ಹೆಚ್ಚಾಗೋದಾ ಕಮ್ಮಿ ಆಗೋದಾ? ಅಲ್ಲ. ಈಗ ಹಾಗಾಗಿ ದಾನ ಮಾಡಲಿಕ್ಕೆ ಬರೀ ಪಿತೃಕರ್ಮ ಅಥವಾ ಅದಕ್ಕೆ ಕಾಯಬೇಕು ಅಂತಿಲ್ಲ, ಬಾಕಿ ಸಮಯದಲ್ಲೂ ದಾನ ಮಾಡ್ಬೋದು. ಆದರೆ ಒಂದೇ ಕಂಡೀಷನ್, ದಾನ ಮಾಡುವಾಗ ಮನಸ್ಸು ಸರಿ ಇಟ್ಟು ದಾನ ಮಾಡಬೇಕು. ಯಾಕೆ ಈ ರೀತಿ ದಾನ ಮಾಡಿದರೆ ಗಯಾ ಶ್ರಾದ್ದ ಮಾಡಿದಂತಹ ಪುಣ್ಯ ಫಲ ನಿಮಗೆ ಸಿಗ್ತದೆ. ನಮಗೆ ಸತ್ತ ತಕ್ಷಣ ಹೋಗಿ ಗಯದಲ್ಲೆಲ್ಲ ಶ್ರಾದ್ದ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಆ ಪುಣ್ಯ ಫಲ ಇಲ್ಲಿ ಸಿಗ್ತದೆ ಅಂತ, ಆಯ್ತಾ. ಹಾಗಾಗಿ ಈಗ ಇದು ಒಂದು ದಾನ ಪ್ರಕ್ರಿಯೆಗಳನ್ನು ಮಾಡೋದು, ಇದು ಎಲ್ಲರಲ್ಲೂ ನಡೀತಾ ಇರೋದು. ಷೋಡಶ ಕರ್ಮವನ್ನು ಮಾಡೋದು, ನಿತ್ಯ ವಿಧಿ ಯಾಕೆ ಈಗ ನಮ್ಮಲ್ಲಿ ತುಂಬ ಬಿಟ್ಟದ್ದು ಒಂದು ವಿಚಾರ, ಉಳಿದದ್ದೆಲ್ಲ ಮಾಡ್ತಾರೆ. ಕೊನೆ ಪಕ್ಷ ಸಾಲಂಕೃತವಾದ ಗೋದಾನ ಮಾಡ್ಲಿಕ್ಕಾಗಿಲ್ಲ ಅಂದ್ರೂ ಗೋದಾನದ ಹೆಸರಿನಲ್ಲಿ ಒಂದಿಷ್ಟು ದಕ್ಷಿಣೆಗಳನ್ನು ಕೊಡೋದು, ಆಯ್ತಾ. ಆ ಫಲ ಅದೇನೆ, ಬಿಡೋದಕ್ಕಿಂತ ಅದು ನಾನು ಹೇಳ್ಬಿಟ್ಟಿದ್ದೇನೆ, ಮಾಡಲೇಬೇಕು. ಆಗಲಿಲ್ಲ ಅಂದರೆ ಉತ್ತಮ ಪಕ್ಷ, ಆಗಲಿಲ್ಲ ಮಧ್ಯಮ ಪಕ್ಷದಲ್ಲಿ ಬಿಡುವುದಕ್ಕಿಂತ ಇದು ಮಾಡುವುದು ಉತ್ತಮ ಅಂತ. ಬಟ್ರೆ ಇದೇ ಸರಿ ಅಂತ ಯಾರು ವಾದ ಮಾಡ್ಲಿಕ್ಕಿಲ್ಲ ಅಂತ, ದುಡ್ಡು ಕೊಟ್ಟರೆ ಆಗೋಯ್ತು ಇಲ್ಲ ಅಂತ. ಬಿಡುವುದಕ್ಕಿಂತ ಉತ್ತಮ ಪಕ್ಷ ಆಗಲಿಲ್ಲ ಮಧ್ಯಮ ಆದರೂ ಮಾಡಿ, ಬಿಟ್ರೆ ಕನಿಷ್ಠ ಅಂತ. ಆ ಕನಿಷ್ಠಕ್ಕಿಂತ ಮಧ್ಯಮ ಅಡ್ಡಿಲ್ಲಲ್ಲ. ಈಗ ದೇವರ ದೀಪಕ್ಕೆ ತುಪ್ಪವನ್ನು ಹಾಕಿ ಹಚ್ಚಬೇಕು ಶಾಸ್ತ್ರ, ಬಟ್ರೆ 700 ರೂಪಾಯಿ kg ತುಪ್ಪ. ನಂದ ದೀಪ ತುಪ್ಪದಲ್ಲಿ ಹಚ್ಚಿ ಅಂದರೆ ಆಗುದಿಲ್ವಾ? ಎಳ್ಳೆಣ್ಣೆ ಹಾಕಪ್ಪ, ಸ್ವಲ್ಪ ಕಮ್ಮಿ ಉಂಟಲ್ಲ ಅದನ್ನು ಹಾಕು, ಮಧ್ಯಮ ಪಕ್ಷ ಒಳ್ಳೆಯದು ಅಂತ. ಬಟ್ರೆ ಅದಕ್ಕಿಂತ 50 ರೂಪಾಯಿ ಕೊಬ್ಬರಿ ಎಣ್ಣೆ ಹಾಳಾಗೋಗು ಕನಿಷ್ಠ, ಅದು ಇನ್ನೆಂತ ಹೇಳೋದು ಅಂತ. ಹಾಗಾಗೋದಿಲ್ಲ. ಹಾಗಾಗಿ ಉತ್ತಮ ಪಕ್ಷ ಆಗಲಿಲ್ಲ ಅಂದ್ರೂ ಮಧ್ಯಮ ಪಕ್ಷದಲ್ಲಾದರೂ ನಡೆಸಬೇಕು. ಈ ಕರ್ಮಗಳನ್ನು ನಮ್ಮಲ್ಲಿ ನಿತ್ಯ ವಿಧಿಗಳು ಬಿಟ್ಟು ಹೋಗಿತ್ತು, ಆ ನಿತ್ಯ ವಿಧಿಯನ್ನು ಮಾಡಿ. ಯಾಕೆ ನಾನು ಮೊದಲೇ ಹೇಳಿದ್ದೇನೆ, ತಂದೆ ತಾಯಿಗೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಆ ತಂದೆ ತಾಯಿಗೆ ಮಾಡೋದ್ರಿಂದ ನಮ್ಮ ಉದ್ಧಾರ ಆಗ್ತದೆ ಅನ್ನೋದು ಸತ್ಯ ಅಂತ. ಅದನ್ನು ಮಾಡಿಕೊಂಡು ನಿತ್ಯ ವಿಧಿ ಏಕೋದಿಷ್ಟಗಳನ್ನು ಮಾಡಿಕೊಂಡು ಸಪಿಂಡೀಕರಣಾದಿ ವಿಧಿಗಳನ್ನು, ಉತ್ತಮ ಷೋಡಶಿಗಳನ್ನು ಆದಷ್ಟು ಪ್ರಯತ್ನಪೂರ್ವಕ ಮಾಡಿ ತಪ್ಪು ಕಲ್ಪನೆಗಳನ್ನು ಮಾಡುವುದಿಲ್ಲ. ನಮಗೆ ಭಗವಂತ, ನಮ್ಮ ಶಾಸ್ತ್ರಗಳು, ನಮ್ಮ ಪುರಾಣಗಳು ಬೇಕಾದಷ್ಟು ಮಾರ್ಗ ಹಾಕಿ ಕೊಟ್ಟಿದೆ. ಇನ್ನೊಂದು ಹೇಳ, ಅದು ಹಾಗೆ ಹೀಗೆ ಅಂತ ಹೆದರಿಸುವಂಥ ಪುರೋಹಿತರಿದ್ರೆ ಬಿಟ್ಬಿಡಿ ದಯವಿಟ್ಟು. ಅಲ್ಲ, ನಾನು ನೋಡಿದ್ದೇನೆ ಅದನ್ನು, ಬಿಡಿ. ಉತ್ತಮವಾದ ಯೋಗ್ಯವಾದಂಥವನ್ನ ನೋಡಿ ತಿಳ್ಕೊಂಡು ಜ್ಞಾನಭರಿತರಾಗಿ ಮಾಡೋದು ಉತ್ತಮ ಪಕ್ಷಗಳು. ಆಗೋದಿಲ್ಲ, ಮಧ್ಯಮ ಪಕ್ಷವನ್ನಾದರೂ ಮಾಡಿ. ಹಾಗಂತ ಮಾಡಿಕೊಂಡು ನಾಳೆ ಒಂದು ವಿಚಾರಗಳ ಬಗ್ಗೆ, ಈ ದುರ್ಮರಣಾದಿಗಳ ಬಗ್ಗೆ, ಆಮೇಲೆ ಈ ನಮಗೆ ಗೊತ್ತಿಲ್ಲದೆ ಇರುವಂತಹ ಕುಟುಂಬದಲ್ಲಿ ಎಲ್ಲೋ ಹೋಗಿ
ಮರಣವನ್ನು ಹೊಂದಿದಂತಹ ವಿಚಾರಗಳು. ಅದಾದ ಮೇಲೆ ಮತ್ತೆ ಅಲ್ಲಿ ಧರ್ಮ ಅಧರ್ಮ ಇವೆಲ್ಲ ಬರ್ತದೆ ಆಯಿತಾ. ಮತ್ತು ಇಲ್ಲಿ ಸನ್ಯಾಸದಲ್ಲಿ ಒಂದು ವಿಚಾರಗಳೆಲ್ಲ ಬರ್ತದೆ. ಅದು ನಾವು ಸನ್ಯಾಸದ ಬಗ್ಗೆ ತುಂಬ ಚರ್ಚೆ ಮಾಡೋದು ಬೇಡ, ಅದು ಮಠದವ್ರು ಚರ್ಚೆ ಮಾಡ್ಕೊಳ್ತಾರೆ, ನಾನು ತುಂಬ ಟಚ್ ಮಾಡೋದಿಲ್ಲ. ಆದರೆ ಒಂದು ಸಿಂಪಲ್ ಆಗಿ ಅದನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಈ ರೀತಿ ಆದಾಗೆಲ್ಲ ಏನು ಮಾಡಬೇಕು, ಹೇಗೆ ಮಾಡಬೇಕು. ಈಗ ಗೊತ್ತಿಲ್ಲ, ಎಲ್ಲೋ ಕಾಶಿಗೆ ಹೋಗಿದ್ರಂತೆ, ಬದ್ರಿಗೆ ಹೋಗಿದ್ರಂತೆ, ಮತ್ತೆ ಬರಲಿಲ್ಲಂತೆ, ಒಂದು ವಿಚಾರಗಳು. ಅದೇ ಈಗೆಲ್ಲ ಗೊತ್ತಾಗ್ತದೆ ವಿಷಯ, ಫೋನ್ ಉಂಟು ನಮಗೆ. ಇನ್ನು ಎಷ್ಟೋ ವರ್ಷದ ಹಿಂದೆ ಮನೆ ಬಿಟ್ಟು ಹೋದಂಥವ್ರು ಎಷ್ಟು ವರ್ಷ ಬರಲೇ ಇಲ್ಲ, ಏನು ಮಾಡಬೇಕು ನಾವು, ಹೇಗೆ ಮಾಡಬೇಕು, ಈ ಥರದ್ದೆಲ್ಲ ಒಂದಿಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ನಾಳೆ ಮಾಡಿ, ಯಾಕೆಂದ್ರೆ ತುಂಬ ಅದು ಜ್ಯೋತಿಷ್ಯದ ಚಿಂತನೆಯಲ್ಲಿ ತುಂಬ ಹೇಳುವಂಥ ವಿಚಾರಗಳು, ಅದನ್ನು ಮಾಡ್ತಾ ನಾಡ್ದ್ರಿಂದ ನಾನು ಈ ಬ್ರಹ್ಮಕಾಂಡ